सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರ ಶ್ರೀರಾಮಚರಿತಮಾನಸ, ಅದರಲ್ಲಿ ಸುಂದರಕಾಂಡ. ಈ ಸುಂದರಕಾಂಡಕ್ಕೆ ಮೊದಲು ಮಂಗಳಾಚರಣೆ ಮತ್ತು ಧ್ಯಾನ ಶ್ಲೋಕಗಳು. ನಮಃ ಶ್ರೀ ತುಳಸೀದಾಸ ಸದ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜ ಶ್ಯಾಮಳ ಕೋಮಲಾಂಗಂ ಸೀತಾ ಸಮಾರೋಷಿತ ವಾಮಭಾಗಂ ಪಾಣೌ ಮಹಾಸಾಯಕ ಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾನುಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಂ ಮದೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ. ಪ್ರೇಯರ್ ವರ್ಸಸ್. ಮೊಟ್ಟ ಮೊದಲಿಗೆ ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಶ್ರೀ ತುಳಸಿದಾಸ್ ಜಿಯವರು He is the best among the wise people. ಅನೇಕ ಸಾಧು ಸಂತರುಗಳು ಅಂತ ಹೇಳಿದಾಗ ಅವರೆಲ್ಲರಲ್ಲಿ ಇವರು ಬಹಳ ಶ್ರೇಷ್ಠರಾದವರು. ಯಾರೆಲ್ಲ ಜ್ಞಾನಿಗಳಿದ್ದಾರೆ ಅವರಲ್ಲಿ ಹಿ ಈಸ್ ದಿ ಗ್ರೇಟ್. ಜೊತೆಗೆ ನಾನು ಯಾಕೆ ಶ್ರೀ ತುಳಸಿದಾಸ್ ಜಿ ಅವರಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ಇಷ್ಟವನ್ನು ಪಡ್ತೀನಿ? ಬಿಕಾಸ್ ಪೂರಿತಂ ಹೃದಯಂ ಏನ, ಬಿಕಾಸ್ ಆಫ್ ತುಳಸಿದಾಸ್ ಜಿ he has filled my heart with ರಾಮ ಪ್ರೇಮಾಮೃತೇನ ಮೇ. ನಮ್ಮೆಲ್ಲರ ಹೃದಯವನ್ನು ಸಂಪೂರ್ಣವಾಗಿ he has filled it with ಭಕ್ತಿ ಫಾರ್ ಭಗವಾನ್ ಶ್ರೀ ರಾಮಚಂದ್ರ. ಸೊ ಅಂತಹ ಜ್ಞಾನಿ ಶ್ರೀ ತುಳಸಿದಾಸ್ ಜಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಗೌರವದಿಂದ ಪೂಜ್ಯ ಭಾವದಿಂದ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಆ ನಂತರದಲ್ಲಿ ಪರಮಾತ್ಮ ಶ್ರೀರಾಮನಿಗೆ ಐ ವುಡ್ ಲೈಕ್ ಟು ಆಫರ್ ಮೈ ನಮಸ್ಕಾರಾಸ್ ಟು ಭಗವಾನ್ ಶ್ರೀರಾಮಚಂದ್ರ. ಅಂಡ್ ಹೂ ಈಸ್ ದಿಸ್ ರಾಮಚಂದ್ರ? He is ನೀಲಾಂಬುಜ ಶ್ಯಾಮಳ ಕೋಮಲಾಂಗಂ. ಪರಮಾತ್ಮ ಶ್ರೀರಾಮ, ಅವನ ಸರ್ವಾಂಗಗಳು ಕೂಡ ಇಟ್ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಸುಂದರ. ಪರಮಾತ್ಮನ ಸರ್ವಾಂಗಗಳನ್ನು ಇಲ್ಲಿ ನೀಲಿಯ ತಾವರೆಯ ಹೂವಿಗೆ ಕಂಪೇರ್ ಮಾಡಿ ಹೇಳ್ತಾ ಇರುವಂತಹದ್ದು. ನೀಳಾಂಬುಜ ಶ್ಯಾಮಳ ಕೋಮಲಾಂಗಂ. ಸೊ ನೀಲಿ ಬಣ್ಣದ ತಾವರೆ ಹೂವುಗಳು ಹೇಗೆ ಒಂದು
ಮನಸ್ಸಿಗೆ ಒಂದು ಶಾಂತಿ, ತೃಪ್ತಿ, ನೆಮ್ಮದಿಯನ್ನು ಕೊಡುತ್ತೆ. ನೋಡಿದ ಕೂಡಲೇ ಇಟ್ ಟೇಕ್ಸ್ ಅವರ್ ಮೈಂಡ್ ಆ್ಯಂಡ್ ಹಾರ್ಟ್. ಯಾಕೆ ಅಂತಂದರೆ ಮನಸ್ಸು, ಹೃದಯ ಮತ್ತೆ ನಮ್ಮಲ್ಲೇ ಇದ್ದರೆ ನಾವು ಬೇರೆ ಏನೇನೋ ತುಂಬಿಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಬಟ್ ಯಾವಾಗ ಈ ನೀಲಿ ತಾವರೆ ಅದು ಎಷ್ಟು ಸುಂದರವಾಗಿದೆ ಅಂತಂದರೆ, ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ಬೇರೆ ಇನ್ನೇನು ಬರಬಾರ್ದು, ಕೇವಲ ಆ ಸುಂದರವಾದ ಹೂವು, ಅದರ ಒಂದು ನೆನಪು, ಕೇವಲ ಅದು ಮಾತ್ರ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ತುಂಬಿರಬೇಕು. ಸೊ ದಿಸ್ ಸರ್ವಾಂಗ ಸುಂದರ ಶ್ರೀರಾಮಚಂದ್ರ, ಅವನನ್ನು ನೋಡಿದ್ರೆ he looks like that. He is compared with that ನೀಲಿಯ ತಾವರೆ ಹೂ. ಸೊ ಭಗವಂತನನ್ನು ನೋಡಿದಾಗ ಅವನ ಆ ಒಂದು ಸೌಂದರ್ಯ, ಅವನ ಒಂದು ಸುಂದರವಾದ ಅಂಗಾಂಗಗಳು, ಅವನ ಸರ್ವಾಂಗಗಳು ಅಷ್ಟೊಂದು ಸುಂದರವಾಗಿರೋದ್ರಿಂದ ಆ ಪರಮಾತ್ಮನನ್ನು ನೋಡಿದ ಕೂಡಲೇ ಆ ಒಂದು ಸುಂದರತೆ ನಮ್ಮ ಮನೋಬುದ್ಧಿ, ಹೃದಯವನ್ನು ಸೂರೆಗೊಳ್ಳುತ್ತೆ. ಸಂಪೂರ್ಣವಾಗಿ ನಾವು ಅದರಲ್ಲಿ ಒಂದಾಗಿ ಹೋಗ್ತೀವಿ. ಇಟ್ ಹ್ಯಾಸ್ ಗಾಟ್ ದಟ್ ಪವರ್. ಸೊ ಅಷ್ಟೊಂದು ಸುಂದರವಾಗಿರುವಂತಹ ಆ ಪರಮಾತ್ಮ, ಆ ಶ್ರೀರಾಮಚಂದ್ರ ನಮ್ಮೆಲ್ಲರ ಹೃದಯ, ಮನಸ್ಸು, ಬುದ್ಧಿಯನ್ನು ಅವನು ತಗೊಂಡ್ಬಿಟ್ಟಿರೋದ್ರಿಂದ ಮತ್ತೆ ಪ್ರಪಂಚದ ಬೇಡದ ಅನೇಕಗಳು, ಒಂದು ವೇಳೆ ಅದು ಇನ್ನೂ ನಮ್ಮ ಬಳಿನೇ ಇದ್ದಿದ್ರೆ, ನಾವು ಇಷ್ಟೊಂದು ಸುಂದರವಾಗಿರೋ ಈ ಶ್ರೀರಾಮಚಂದ್ರನ ಜೊತೆಯಲ್ಲಿ ಬೇಡದ ಅನೇಕಗಳನ್ನು ಕೂಡ ನಾವು ತುಂಬ್ಕೊಂಡ್ಬಿಡ್ತೀವಿ. ಎಲ್ಲಿ ಆ ರೀತಿ ಆಗತ್ತೋ ಅಂತ ಹೇಳಿ, ಆ ರೀತಿ ಆಗಬಾರ್ದು ಅಂತ ಹೇಳಿ ಆ ಒಂದು ಭಕ್ತಿ, ಶ್ರೀರಾಮಚಂದ್ರ ಅಂದ ತಕ್ಷಣ ಅದು ಇಮ್ಮಿಡಿಯೇಟ್ ನಮಗೆ ಬರೋವಂತಹದ್ದು ಭಕ್ತಿಯ ಭಾವ. ಶ್ರೀರಾಮ ಅಂತ ಹೇಳ್ತಾ ಇದ್ದಾಗೆ ಆ ಒಂದು ಭಕ್ತಿಯ ರಸ ನಮ್ಮಲ್ಲಿ ಪ್ರವಹಿಸುತ್ತೆ. ಅದು ಶ್ರೀರಾಮನಿಗೆ ಆ ಶಕ್ತಿ ಇದೆಯೋ, ಶ್ರೀರಾಮ ಅಂತ ಹೇಳಿದಾಗ ಆ ನಾಮಕ್ಕೆ ಆ ಶಕ್ತಿ ಇದೆಯೋ, ಅಥವಾ ಇಲ್ಲಿ ಹೇಳ್ತಾ ಇರೋ ಹಾಗೆ ಅವನ ಸರ್ವಾಂಗಗಳು ಕೂಡ ಅಷ್ಟೊಂದು ಕೋಮಲವಾಗಿದೆ, ಸುಂದರವಾಗಿದೆ. ನೀಲಿಯ ಆ ಒಂದು ಲೋಟಸ್, ಆ ಫ್ರೆಶ್, ಇಟ್ ಈಸ್ ಸಂಪೂರ್ಣವಾಗಿ ಅರಳಿದೆ, ನೀಲಿಯ ಬಣ್ಣದಿಂದ ಕೂಡಿದೆ ಆ ತಾವರೆ. ಅದು ಎಷ್ಟು ನಮ್ಮ ಮನಸ್ಸಿಗೆ ಹಿತವನ್ನು ಕೊಡುತ್ತೆ. ಈ ಒಂದು ಪರಮಾತ್ಮ ಶ್ರೀರಾಮಚಂದ್ರನ ನೋಡಿದಾಗ ಕೂಡ ನಮಗೆ ಅದೇ ಭಾವ, ಅದೇ ಭಾವನೆ, ಅದೇ ಭಕ್ತಿ, ಅದೇ ರಸ ನಮ್ಮಲ್ಲಿ ಉಂಟಾಗುತ್ತೆ. ಸೊ ಒಂದು ರೀತಿ ವಿ ಬಿಕಮ್ ಸ್ಟಿಲ್, ಸ್ತಬ್ಧರಾಗಿ ಹೋಗ್ತೀವಿ. ಅಂತಂದರೆ ಮಾತುಗಳು ಹೊರಡೋದಿಲ್ಲ, ಕೇವಲ ನೋಡ್ತಾ ಇರುವಂಥದ್ದು, ಮೂಕ ವಿಸ್ಮಿತ ಅಂತ ಹೇಳ್ತೀವಿ. ಸೊ ಶ್ರೀರಾಮಚಂದ್ರ ಅಂತಂದರೆ ಹಿ ಈಸ್ ಲೈಕ್ ದಟ್. ಅಂತಹ ಶ್ರೀರಾಮಚಂದ್ರನ ಭಕ್ತಿಯನ್ನು ನಮಗೆ ತುಳಸಿದಾಸ್ಜಿಯವರು ಕೊಟ್ಟಿದ್ದಾರೆ. ಅಂತಹ ಶ್ರೀರಾಮಚಂದ್ರನನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಮತ್ತು ಸೀತಾ ಸಮಾರೋಪಿತ ವಾಮಭಾಗಂ, ಶ್ರೀರಾಮಚಂದ್ರನ ಎಡಭಾಗದಲ್ಲಿ ದಟ್ ಸೀತಾಮಾತೆ ಈಸ್ ದೇರ್. ಶಿ ಈಸ್ ಸೀಟೆಡ್ ದೇರ್ ಟು ದ ಲೆಫ್ಟ್ ಆಫ್ ಶ್ರೀರಾಮಚಂದ್ರ. ಪಾಣೌ ಮಹಾಸಾಯಕ ಚಾರುಚಾಪಂ, and this Sri Ramachandra, he is holding his billu bana, ಧನುರ್ಧಾರಿ. ನಮಾಮಿ ರಾಮಂ ರಘುವಂಶನಾಥಂ. ಸೊ ಇಂತಹ ಶ್ರೀರಾಮಚಂದ್ರ, he is ರಘುನಾಥ, he is the ನಾಥ ಫಾರ್ ದಿ ರಘುವಂಶ. ಅಂತಹ ಶ್ರೀರಾಮನಿಗೆ ನಮಸ್ಕಾರಗಳು. ಹಿ ಈಸ್ ದಿ ಲಾರ್ಡ್ ಆಫ್ ರಘುವಂಶ. ಮತ್ತು ಮೂರನೆಯದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹದ್ದು ಹನುಮಾನ್ಜಿ. ಸೊ ನೌ ಐ ವಾಂಟ್ ಟು ಆಫರ್ ಮೈ ನಮಸ್ಕಾರಮ್ಸ್ ಟು ಶ್ರೀ ಹನುಮಂತ. ಅತುಲಿತ ಬಲಧಾಮಂ, ಹನುಮಂತ ಅಂತ ಹೇಳ್ತಾ ಇದ್ದಾಗೆ ನಮ್ಮ ಕಣ್ಣ ಮುಂದೆ ಬರುವಂತಹದ್ದೇನು ಅಂತಂದರೆ, ಹಿ ಈಸ್ ವೆರಿ ಇಂಟೆಲಿಜೆಂಟ್. ಎರಡನೇದಾಗಿ ಬಹಳ ಶಕ್ತಿವಂತ. ಹಿ ಈಸ್ ಅ ವೀರ, ಶೂರ, ಧೈರ್ಯವಂತ, ಸಾಹಸಿ.
ಸೊ ಹನುಮಂತ ಅಂತ ಹೇಳ್ತಾ ಇದ್ದಾಗೆ he is the abode of a strength and ಹೇಮ ಶೈಲಾಭ ದೇಹಂ. ಹನುಮಂತನ ದೇಹ ಯಾವ ರೀತಿ ಇದೆ ಅಂತಂದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಸುವರ್ಣಶೈಲ. ಹೇಮಶೈಲ ಅಂಡ್ ಸುವರ್ಣಶೈಲ, ದೇ ಬೋತ್ ಗಿವ್ ದಿ ಸೇಮ್ ಮೀನಿಂಗ್. ಅಂತಂದ್ರೆ ಅವನ ದೇಹ ಹೇಗೆ ಅಂತಂದ್ರೆ ಬಂಗಾರದಂತೆ, ಬಂಗಾರದ ಪರ್ವತದಂತೆ ಅದು ಹೊಳಿತಾ ಇದೆ. ಧನುಜವನ ಕೃಷಾನು. ಕೃಷಾನು ಅಂತಂದ್ರೆ ಫೈರ್, ಬೆಂಕಿ, ಅಗ್ನಿ. ಸೊ ಹೀ ಈಸ್ ಲೈಕ್ ಎ ಫೈರ್. ಹನುಮಂತ ಅಂತ ಹೇಳಿದಾಗ ಹೀ ಈಸ್ ಎ ಫೈರ್. ಅಗ್ನಿ ಹೇಗೆ ಎಲ್ಲವನ್ನ ಅದು ಭಕ್ಷಿಸುತ್ತಾ ಬರುತ್ತೆ, ಅಗ್ನಿ ಅದಕ್ಕೆ ಕೊಟ್ಟಷ್ಟು ಸಾಲದು, ಅದಕ್ಕೆ ತೃಪ್ತಿ ಅನ್ನುವಂತಹದ್ದೇ ಇಲ್ಲ. ತನಗೆ ಸಿಕ್ಕ ಎಲ್ಲವನ್ನ ಅದು ಧ್ವಂಸ ಮಾಡ್ತಾ ಬರುತ್ತೆ, ಆಹುತಿ ಮಾಡ್ಕೋತಾ ಬರುತ್ತೆ, ಮತ್ತಷ್ಟು 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 ಅಂತ. ದಿಸ್ ಹನುಮಂತ ಈಸ್ ಲೈಕ್ ಫೈರ್. ಇಡೀ ಒಂದು ದಿ ಫಾರೆಸ್ಟ್ ಆಫ್ ರಾಕ್ಷಸ ಅಂತ ಹೇಳಿದಾಗ ಅಷ್ಟೂ ಜನಗಳನ್ನು ಅವನು ನಾಶ ಮಾಡ್ತಾನೆ. He destroys the Rakshasa, the forest of Rakshasa. Dhanujavana Krushanum. And he is Jnaninam Agraganyam. He is very intelligent. He is a Gnani. Chaturveda Pandita Paramatma. Hanumanta anta ಹೇಳಿದಾಗ he is Chaturveda Pandita. Jnaninam Agraganyam. He is the best among the wise people. Not just best, he is the topper, agraganyam. Sakala guna nidhanam. ಅವನಲ್ಲಿ ಸಕಲ ಗುಣಗಳು ಕೂಡ ಅಂತಂದ್ರೆ ಆಲ್ ಟೈಪ್ಸ್ ಆಫ್ ವರ್ಚ್ಯೂಸ್ ಅಂತ ನಾವೇನು ಹೇಳ್ತೀವಿ ಅವೆಲ್ಲವೂ ಅವನಲ್ಲಿ ರೂಪುಗೊಂಡಿವೆ. ಆಲ್ ಆಫ್ ದೆಮ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ಹನುಮಂತ. ವಾನರಾಣಾಂ ಅದೀಶಂ. He is the lord of all ವಾನರಾಸ್. ಬಟ್ ಆಕ್ಚುಯಲ್ ಆಗಿ ವಾನರರ ಲಾರ್ಡ್ ಅಂತಂದ್ರೆ ಪ್ರಭು, ಕಿಂಗ್ ಯಾರು ಅಂತಂದ್ರೆ ಆಕ್ಚುಲಿ ಹಿ ಇಸ್ ಸುಗ್ರೀವ. ಸುಗ್ರೀವ ಇಸ್ ದಿ ಕಿಂಗ್ ಆಫ್ ವಾನರಾಸ್. ಸುಗ್ರೀವನನ್ನ ರಾಜ ಅಂತ ಕರೆದ್ರು ಕೂಡ, ಹಿ ಇಸ್ ದ ಕಿಂಗ್ ಅಂತ ಹೇಳಿದ್ರು ಕೂಡ, ದಿಸ್ ಹನುಮಂತ ಈಸ್ ದಿ ಲಾರ್ಡ್. ಯಾಕೆ ಹನುಮಂತನನ್ನ ಹಿ ಇಸ್ ಕಾಲ್ಡ್ ದಿ ಲಾರ್ಡ್ ಆಫ್ ವಾನರಾಸ್? ಒಬ್ಬ ರಾಜ ಮಹಾರಾಜ ಅಂತಂದಾಗ ಹಿ ರೂಲ್ಸ್ ದಿ ಕಿಂಗ್ಡಮ್. ಅವನು ರಾಜ್ಯವನ್ನ ಆಳ್ತಾನೆ. ಅವನ ರಾಜ್ಯ ಎಲ್ಲಿಯವರೆಗೆ ವಿಸ್ತಾರವಾಗಿದೆ ಅಲ್ಲಿಯವರೆಗೆ ಸುಭಿಕ್ಷವಾಗಿರೋ ಹಾಗೆ, ಆ ರಾಜ್ಯದಲ್ಲಿ ಏನೊಂದು ತಕರಾರು ಇಲ್ಲದ ಹಾಗೆ ರಾಜ್ಯವನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹವನು ಮಹಾರಾಜ. ಹಿ ಇಸ್ ಕಿಂಗ್. ಬಟ್ ಹನುಮಂತ ಹೇಗೆ ಅಂತಂದ್ರೆ ಹಿ ರೂಲ್ಸ್ ದಿ ಹಾರ್ಟ್ ಆಫ್ ಆಲ್ ವಾನರಾಸ್. ಹನುಮಂತ is considered as the lord of ವಾನರಾಸ್. ಸುಗ್ರೀವ ರಾಜ ಆಗಿರಬಹುದು, ಕೇವಲ ರಾಜ್ಯಭಾರ ಮಾಡ್ತಾನಷ್ಟೇ. ಬಟ್ ಹನುಮಂತ ಆ ರೀತಿಯಲ್ಲ. ಹಿ ರೂಲ್ ದಿ ಹಾರ್ಟ್ ಆಫ್ ಎವ್ರಿ ವಾನರ. ಸೊ ದ ರಿಯಲ್ ರೂಲರ್ ಅಂತಂದ್ರೆ ನಾಟ್ ಒನ್ ಹೂ ರೂಲ್ಸ್ ದಿ ಕಿಂಗ್ಡಮ್, ಬಟ್ ದ ರಿಯಲ್ ಲಾರ್ಡ್ ಆರ್ ದ ಕಿಂಗ್ ಅಂತಂದ್ರೆ ಒನ್ ಹೂ ಕ್ಯಾನ್ ರೂಲ್ ಅಂಡ್ ವಿನ್ ದಿ ಹಾರ್ಟ್ಸ್ ಆಫ್ ದಿ ಸಿಟಿಸನ್ಸ್ ಆಫ್ ದಿ ಕಂಟ್ರಿ, ನೇಷನ್. ಎಲ್ಲ ಪ್ರಜೆಗಳ ಅವರೆಲ್ಲರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರೆಲ್ಲರ ಹೃದಯವನ್ನ ಗೆಲ್ಲುವಂತಹವನು ಅವನು. ಹಿ ಈಸ್ ಕಾಲ್ಡ್ ದಿ ಕಿಂಗ್. ಸೊ ಈ ಅರ್ಥದಲ್ಲಿ ಹನುಮಂತ ಎಲ್ಲ ವಾನರ ಹೃದಯವನ್ನು ಅವನು ಗೆದ್ದಿದ್ದ, ಅವರೆಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದ, ಅವರೆಲ್ಲರಿಗೂ ಕೂಡ ಹನುಮಂತ ಬೇಕಾಗಿದ್ದ. ಆ ರೀತಿ ಎಲ್ಲರನ್ನ
ಪ್ರೀತಿ ಮಾಡ್ತಾ ಇದ್ದವನು. ಸೊ ಹೀ ಈಸ್ ಕಾಲ್ಡ್ ದಿ ವಾನರಾಣಾಂ ಅದೀಶಂ ಅಂಡ್ ಹೀ ಈಸ್ ರಘುಪತಿ ಪ್ರಿಯ ಭಕ್ತಂ. ರಘುಪತಿ ಅಂತಂದ್ರೆ ಶ್ರೀರಾಮಚಂದ್ರ. ಸೊ ಶ್ರೀರಾಮಚಂದ್ರನ ಪ್ರಿಯ ಭಕ್ತನಾಗಿದ್ದ ಹನುಮಂತ. ಅವರಿಬ್ಬರ ಒಂದು ಪ್ರೀತಿ ಹೇಗಿತ್ತು ಅಂತಂದ್ರೆ, ಶ್ರೀರಾಮಚಂದ್ರ ಅಂತಂದ್ರೆ ಹನುಮಂತನಿಗೆ ಎಲ್ಲಿಲ್ಲದ ಭಕ್ತಿ. ಆ ಒಂದು ಭಕ್ತಿ ಪ್ರೀತಿ ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಪ್ಯೂರ್ ಲವ್. ಈವನ್ ಶ್ರೀರಾಮ ಕೂಡ ಹನುಮಂತ ಅಂತಂದ್ರೆ ಅದೇ ರೀತಿನಲ್ಲಿ ಅಷ್ಟೇ ಪ್ರೀತಿ. ಅಂಡ್ ಟು ಸಚ್ ಎ ಹನುಮಂತ ಅಂಡ್ ಹೀ ಈಸ್ ವಾತಜಾತಂ. ವಾತಜಾತಂ ಅಂತಂದ್ರೆ ಸನ್ ಆಫ್ ವಿಂಡ್ ಗಾಡ್, ವಾಯುಪುತ್ರ. ಸೊ ವಾಯುಪುತ್ರ ಹನುಮಂತನಿಗೆ ನನ್ನ ನಮಸ್ಕಾರಗಳು, ನಾನು ನಮಸ್ಕಾರವನ್ನು ಮಾಡ್ತೀನಿ. ಸೊ ಇಲ್ಲಿ ರಾಮಚರಿತ ಮಾನಸ ಅಂತಂದಾಗ ಇಲ್ಲಿ ಹೀಗೆ 3 ಪ್ರೇಯರ್ಗಳು. ಒಂದು ಸಂತ ತುಳಸಿದಾಸ್ ಜಿ ಅವರಿಗೆ, ಎರಡನೇದು ಶ್ರೀರಾಮಚಂದ್ರ, ಮೂರನೇ ಪ್ರೇಯರ್ ವರ್ಸ್ ಇಟ್ ಇಸ್ ಡೆಡಿಕೇಟೆಡ್ ಟು ಹನುಮಂತ. ಅಂಡ್ ಶ್ರೀರಾಮಚರಿತ ಮಾನಸ ಅಂತ ಹೇಳಿದಾಗ ಹೆಚ್ಚಿನ ಜನಗಳು ಇದು ಉತ್ತರ ಭಾರತದಲ್ಲಿ ಬಹಳ ಪ್ರಚಲಿತವಾಗಿರುವಂತಹ ಒಂದು ಗ್ರಂಥ. ಅದು ಕೂಡ ರಾಮಾಯಣನೇ. ಅದನ್ನ ಸಂತ ತುಳಸಿದಾಸ್ ಜಿ ಅವರು ಬರೆದಿದ್ದಾರೆ. ಪ್ರಾಬಬ್ಲಿ ಅದು ಒಂದು ಹಿಂದಿ ಸಾಹಿತ್ಯ ಅಲ್ಲಿ ನೋಡಬಹುದು, ಆ ರೀತಿ ಒಂದು ತಿಳುವಳಿಕೆ ಇದೆ. ಬಟ್ ಇಲ್ಲಿ ಸಂತ ತುಳಸಿದಾಸ್ ಜಿಯವರು ರಾಮಚರಿತ ಮಾನಸ ಈ ಒಂದು ಗ್ರಂಥಕ್ಕೆ ಬಳಸಿರುವಂತಹದ್ದು ಇಟ್ ಈಸ್ ಕಾಲ್ಡ್ ಅವಧಿ ಭಾಷೆ. ಉತ್ತರ ಭಾರತದ ಒಂದು ಭಾಗದಲ್ಲಿ ಹೆಚ್ಚಿನ ಜನಗಳು ಈ ಭಾಷೆಯನ್ನು ಮಾತನಾಡ್ತಾರೆ. ಸೊ ಅಂತಹ ಜನಗಳಿಗೆ ಇದು ಅರ್ಥ ಆಗಬೇಕು, ರಾಮಾಯಣ ಗೊತ್ತಾಗಬೇಕು, ಹನುಮಂತ ಗೊತ್ತಾಗಬೇಕು ಅಂತ ಹೇಳಿ ಅವರು ಈ ಭಾಷೆಯಲ್ಲಿ ಇದನ್ನು ಬರೆದಿದ್ದಾರೆ. ಶ್ರೀರಾಮಚರಿತ ಮಾನಸ ಅಂತ ಹೇಳ್ತಾರೆ. ಬಟ್ ಇದು ಅವಧಿ ಭಾಷೆ ಅಂತ ಹೇಳಿದ್ರು ಕೂಡ ಅದು ಅನೇಕ ಬೇರೆ ಬೇರೆ ಭಾಷೆಗಳಿಗೆ ಅದು ಈಗಾಗಲೇ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ಅದು ವರ್ಲ್ಡ್ ಫೇಮಸ್. ಎಂಟೈರ್ ಇಡೀ ವಿಶ್ವ ಶ್ರೀರಾಮಚರಿತ ಮಾನಸ ಅಂದಾಗ ಮೂಲವಾಗಿ ಅದು ಅವಧಿ ಭಾಷೆನಲ್ಲಿದ್ದರೂ ಕೂಡ ಅದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಅರ್ಥಗಳನ್ನು ಕೊಟ್ಟು ಅದು ಎಲ್ಲರಿಗೂ ದೊರಕುವಂತೆ ಮಾಡಿದ್ದಾರೆ. ಅಂಡ್ ಅನದರ್ ಡಿಫ್ರೆನ್ಸ್ ಏನು ಅಂತಂದ್ರೆ, ವಾಲ್ಮೀಕಿ ರಾಮಾಯಣ ಅಂತಂದಾಗ ಇಲ್ಲಿ ರಾಮ ಒಬ್ಬ ಹೀರೋವಿನಂತೆ ಕಂಡು ಬರ್ತಾನೆ. ರಾಮಚರಿತದ ಮಾನಸದಲ್ಲಿ ಶ್ರೀರಾಮ ಅಂತಂದಾಗ ಅಲ್ಲಿ ಭಕ್ತಿ ಪ್ರಾಧಾನ್ಯ. ಎಂಟೈರ್ ರಾಮಚರಿತ ಮಾನಸ ಓದ್ತಾ ಇದ್ದಾಗ ಅಲ್ಲಿ ಆ ಚೌಪಾಯಿಗಳಲ್ಲಿ ದೋಹಗಳಲ್ಲಿ ಸಿಗುವಂತಹ ಪದಗಳು, ಅವುಗಳ ಅರ್ಥವನ್ನ ನಾವು ಕೆದಕ್ತಾ ಹೋದಾಗ ನಮಗೆ ಸಿಗುವಂತಹದ್ದು ಪ್ಯೂರ್ ಲವ್, ಪ್ಯೂರ್ ಡಿವೋಷನ್, ಕೇವಲ ಭಕ್ತಿ ಮಾತ್ರ ನಾವು ನೋಡಬಹುದು. ಇನ್ಫ್ಯಾಕ್ಟ್ ಇಲ್ಲೂ ಕೂಡ ಶ್ರೀರಾಮನೇ ರಾವಣನನ್ನು ಸಂಹಾರ ಮಾಡ್ತಾನೆ, ಹನುಮಂತ ಸಮುದ್ರದ ಮೇಲೆ ಲಂಕೆಗೆ ಹಾರ್ತಾನೆ. ಸೇಮ್ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲಿ ಏನಿದೆ ಅದು ಕೂಡ ಇಲ್ಲಿದೆ. ಬಟ್ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನನ್ನ ನಾವು ಹೀರೋವಿನಂತೆ ನೋಡ್ತೀವಿ. ಬೇಡ ಅಂತಂದ್ರೂ ಅದೇ ಆ ರೀತಿಯಲ್ಲೇ ನಮಗೆ ಅರ್ಥ ಆಗೋ ಹಾಗೆ ಇಟ್ ಈಸ್ ಕನ್ವೇಡ್. ಬಟ್ ರಾಮಚರಿತ ಮಾನಸದಲ್ಲಿ ವಿ ಕ್ಯಾನ್ ಸಿ ದಿ ಭಕ್ತಿ, ಆ ಒಂದು ಭಕ್ತಿಯ ರಸ ಹೇಗೆ ಹರಿಯತ್ತೆ ಎನ್ನುವಂತಹದ್ದು.
ಒಂದು ಒಂದು ಚೌಪಾಯಿಯಿಂದ ಮತ್ತೊಂದು ಚೌಪಾಯಿಗೆ, ಒಂದು ದೋಹದಿಂದ ಮತ್ತೊಂದು ದೋಹಕ್ಕೆ ಹೋದಾಗ ಅಲ್ಲಿ ನಮಗೆ ಸಿಗುವಂತಹದ್ದು, ನಾವು ಕಾಣಬಹುದಾದ ಅಂಶ ಏನು ಅಂದರೆ ಪ್ಯೂರ್ ಲವ್. ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಇಡೀ ರಾಮಚರಿತ ಮಾನಸ ಅಂತಂದ್ರೆ ಈಸ್ ಫಿಲ್ಡ್ ವಿತ್ ಡಿವೋಷನ್, ಭಕ್ತಿ. ಭಕ್ತಿಯನ್ನ ಹೊರತುಪಡಿಸಿದ್ರೆ ಅಲ್ಲಿ ಏನೂ ಇಲ್ಲ. ಅದು ಅನುಭವಿಸ್ತಾ ಹೋದಾಗೆ ಗೊತ್ತಾಗತ್ತೆ. ಹೀಗೆ ವಿಶ್ವ ಸಾಹಿತ್ಯದಲ್ಲಿಯೇ ಬಹಳ ದೊಡ್ಡ ಸ್ಥಾನವನ್ನ ಪಡೆದಿರುವಂತಹದ್ದು ಇದು ಶ್ರೀರಾಮಚರಿತ ಮಾನಸ. ಇಂತಹ ಮತ್ತೊಂದು ಸಾಹಿತ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಕೂಡ ಇಲ್ಲ ಅಂತ ಅನೇಕ ಜ್ಞಾನಿಗಳ ಅಭಿಪ್ರಾಯ, ವಿಮರ್ಶಕರ ಅಭಿಪ್ರಾಯ ಕೂಡ ಆಗಿದೆ. ಸೊ ಈ ಸಾಹಿತ್ಯದಲ್ಲಿ ಮತ್ತು ಗ್ರಂಥದಲ್ಲಿ ಫಸ್ಟ್ ಆಫ್ ಆಲ್ ಇಟ್ಸ್ ಎ ವಂಡರ್ಫುಲ್ ಲಿಟ್ರೇಚರ್. ಸಾಹಿತ್ಯ ಈಸ್ ಬ್ಯೂಟಿಫುಲ್. ಅಪಾರ್ಟ್ ಫ್ರಮ್ ಸಾಹಿತ್ಯ, ಅಲ್ಲಿ ಎಲ್ಲ ರಸವನ್ನ ಕೂಡ, ನವರಸಗಳು ಅಂತ ನಾವೇನು ಹೇಳ್ತೀವಿ, ಅವೆಲ್ಲವನ್ನ ನಾವು ಇಲ್ಲಿ ನೋಡಬಹುದು, ನೋಡಿ ಅನುಭವಿಸಿ ಆನಂದಿಸಬಹುದು. ಆ ರೀತಿಯಲ್ಲಿ ಈ ಒಂದು ಸಾಹಿತ್ಯ ಇಲ್ಲಿ ಇದೆ. ಇಲ್ಲಿ ರಾಮಚರಿತ ಮಾನಸ ಅಂತ ಹೇಳಿದಾಗ ಇಲ್ಲಿ ಆದರ್ಶ ಗೃಹಸ್ಥ ಧರ್ಮ ಅದನ್ನು ನೋಡಬಹುದು. ಗೃಹಸ್ಥ ಧರ್ಮ ಅಂತಂದಾಗ ಆ ಒಂದು ಗೃಹಸ್ಥ ಧರ್ಮದಲ್ಲಿ, ಆ ಗೃಹಸ್ಥ ಅಂತಂದಾಗ ಅವನ ಪಾತ್ರ, ಅವನ ಜವಾಬ್ದಾರಿ, ಅವನ ಕರ್ತವ್ಯ, ಅವನ ಧರ್ಮ, ಹೆಜ್ಜೆ ಹೆಜ್ಜೆಗೂ ಆ ಒಂದು ಚೌಕಟ್ಟನ್ನು ಬಿಟ್ಟು ಈಚೆಗೆ ಬರಕ್ ಸಾಧ್ಯವೇ ಇಲ್ಲ. ದಟ್ ಕ್ಯಾನ್ ಬಿ ಸೀನ್ ಹಿಯರ್. ಅಂಡ್ ಒಬ್ಬ ಆದರ್ಶ ರಾಜ, ಅವನ ಧರ್ಮ. ಸೊ ರಾಜಧರ್ಮವನ್ನು ನಾವು ನೋಡಬಹುದು. ಮತ್ತು ಒಂದು ಫ್ಯಾಮಿಲಿ ಲೈಫ್, ಸಂಸಾರ ಜೀವನ ಅಂತಂದಾಗ ಆ ಸಂಸಾರ ಜೀವನದಲ್ಲಿ ನಾವು ನಿರ್ವಹಿಸಬೇಕಾಗಿರುವಂತಹ ಕರ್ತವ್ಯ, ಧರ್ಮ, ಎಗೇನ್ ಆ ಚೌಕಟ್ಟನ್ನು ಮೀರಿ ಹೋಗಬಾರದು. ದಟ್ ವಿ ಕ್ಯಾನ್ ಸಿ ಹಿಯರ್. ಅಂಡ್ ಆದರ್ಶ ಪತಿವ್ರತ ಧರ್ಮ, ಸೊ ದಟ್ ಈಸ್ ಆಲ್ಸೋ ಮೆನ್ಷನ್, ದಟ್ ಈಸ್ ಆಲ್ಸೋ ದೇರ್. ಅಂಡ್ ಸಹೋದರರ ಆ ಒಂದು ಪ್ರೇಮಭರಿತ ಜೀವನ, ಹೇಗೆ ಎಲ್ಲರೂ ಒಟ್ಟಿಗೆ ಇರಬಹುದು. ಅಣ್ಣ ತಮ್ಮ ಅಂತ ಹೇಳಿದಾಗ ಅಣ್ಣನಿಗೆ ಆ ತಮ್ಮಂದಿರುಗಳ ಮೇಲೆ ಯಾವ ರೀತಿಯ ಒಂದು ಪ್ರೀತಿ ವಾತ್ಸಲ್ಯ ಇರುತ್ತೆ, ತಮ್ಮಂದಿರ ಜವಾಬ್ದಾರಿಯನ್ನು ಎಷ್ಟು ತಗೊಂಡಿರ್ತಾನೆ ಒಬ್ಬ ಅಣ್ಣನಾದವನು, ಅದೇ ರೀತಿ ತಮ್ಮಂದಿರುಗಳು ಅಣ್ಣ ಅಂತ ಹೇಳಿದಾಗ ಅವನಿಗೆ ಕೊಡಬೇಕಾಗಿರುವಂತಹ ಗೌರವ, ಪೂಜ್ಯ ಭಾವ, ಮತ್ತು ಅಣ್ಣ ಎಲ್ಲವನ್ನ ಹೇಗೆ ನಿಭಾಯಿಸ್ತಾ ಇದ್ದೇನೆ ಅವನಿಗೆ ನಾವು ಸಾಥ್ ಕೊಡಬೇಕು. ಸೊ ದಟ್ ಈಸ್ ಆಲ್ಸೋ ದೇರ್. ದೇರ್ ಈಸ್ ಭಕ್ತಿ, ದೇರ್ ಈಸ್ ಜ್ಞಾನ, ದೇರ್ ಈಸ್ ಸ್ಯಾಕ್ರಿಫೈಸ್, ಅಂಡ್ ಈವನ್ ವಿ ಕ್ಯಾನ್ ಸಿ ದಿ ವೈರಾಗ್ಯ ಆಲ್ಸೋ, ಅಂಡ್ ಸದಾಚಾರ, ವಾಟ್ ನಾಟ್, ಸೋ ಮೆನಿ ಥಿಂಗ್ಸ್. ಸೊ ಈ ಒಂದು ಸಾಹಿತ್ಯದಲ್ಲಿ ಹೀಗೆ ಎಲ್ಲವೂ ತುಂಬಿಕೊಂಡಿದೆ. ಇದು ರಾಮಚರಿತ ಮಾನಸ ಅಂತ ಹೇಳಿದಾಗ ಇದು ಒಬ್ಬಳು ಸ್ತ್ರೀಗೆ ಬೇಕಾಗಿರುವಂತಹ ಗ್ರಂಥನ, ಒಬ್ಬ ಪುರುಷನಿಗೆ ಸಂಬಂಧಪಟ್ಟಿರುವಂತಹ ಗ್ರಂಥನ, ಒಬ್ಬ ಬಾಲಕ ಬಾಲಕಿಯರಿಗೆ ಬೇಕಾಗಿರುವಂತಹ ಗ್ರಂಥನ, ಮತ್ತು ವೃದ್ಧರು ಅಂತಂದ್ರೆ ವಯಸ್ಸಾದ ನಂತರದಲ್ಲಿ ಅವರು ಓದಬೇಕಾಗಿರುವಂತಹ ಗ್ರಂಥನ, ಅಥವಾ ಯಂಗ್ಸ್ಟರ್ಸ್ ಅಂತ ನಾವು ಹೇಳ್ತೀವಿ, ಯುವಕರು, ಆ ಯೌವನದಲ್ಲಿ ಇರುವಂತಹ ಅವರಿಗೆ ಸಿಗಬೇಕಾಗಿರುವಂತಹ ಗ್ರಂಥನ. ಮೂಲವಾಗಿ ಯಾರನ್ನ ಉದ್ದೇಶವಾಗಿಟ್ಟುಕೊಂಡು ಇಂತಹ ಒಂದು ಸಾಹಿತ್ಯ ಮತ್ತು ಇಂತಹ ಲಿಟ್ರೇಚರ್ ಈ ಒಂದು ರಾಮಚರಿತ ಮಾನಸದಲ್ಲಿದೆ, ಇದು ಯಾರನ್ನ ತಲುಪಿದ್ರೆ ಇದು ಉತ್ತಮವಾಗಿರುತ್ತೆ, ಇಂತಹ ಪ್ರಶ್ನೆ ಬಂದರೆ ಇಟ್ ಈಸ್ ಫಾರ್ ಎವ್ರಿಬಡಿ. ಇಟ್ ಈಸ್ ಫಾರ್ ಎ ಸ್ತ್ರೀ, ಇಟ್ ಈಸ್ ಫಾರ್ ಎ ಪುರುಷ, ಇಟ್ ಈಸ್ ಫಾರ್ ಎ ಬಾಲಕ, ಬಾಲಕಿ, ವೃದ್ಧರು, ಯುವಕರು, ಯುವತಿಯರು. ಸೊ ಇಟ್ ಈಸ್ ಫಾರ್ ಎವ್ರಿಬಡಿ.
ಆ ರೀತಿಯಲ್ಲಿ ಶ್ರೀರಾಮಚರಿತ ಮಾನಸ ಇದೆ. ಇನ್ನು ಇದನ್ನು ರಚನೆ ಮಾಡಿರುವಂತಹ ಸಂತ ಗೋಸ್ವಾಮಿ ತುಳಸಿದಾಸ್ ಅವರ ಒಂದು ಜೀವನ ಚರಿತ್ರೆಯನ್ನ ಸ್ವಲ್ಪ ಮಟ್ಟಿಗೆ ಮೆಲುಕು ಹಾಕಿದ್ರೆ, ಅವರು ಹೇಗೆ ಈ ಒಂದು ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರು ಯಾವ ರೀತಿಯಲ್ಲಿ ತಮ್ಮನ್ನು ಇದಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ, ಅವರ ಲೈಫ್ ಹೇಗಿತ್ತು, ಅದರ ಬಗ್ಗೆ ಒಂದು ಸಣ್ಣ ಪ್ರಯತ್ನ. ಪ್ರಯಾಗ ಅನ್ನುವಂತಹದ್ದು ಒಂದು ಹೋಲಿ ಪ್ಲೇಸ್, ಪುಣ್ಯಕ್ಷೇತ್ರ ಅಂತ ಹೇಳ್ತೀವಿ. ಸೊ ಈ ಪ್ರಯಾಗದ ಹತ್ತಿರದಲ್ಲಿ ದೇರ್ ಇಸ್ ಎ ಡಿಸ್ಟ್ರಿಕ್ಟ್ ಕಾಲ್ಡ್ ಬಾಂಧಾ. ಬಾಂಧಾ ಅನ್ನೋ ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ರಾಜಾಪುರ ಅನ್ನುವಂತಹ ಒಂದು ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬ ಪ್ರಸಿದ್ಧ ಬ್ರಾಹ್ಮಣ, ಅಂಡ್ ಹಿಸ್ ನೇಮ್ ಇಸ್ ಆತ್ಮಾರಾಮ ದುಬೆ. ಅವನ ಹೆಸರು ಆತ್ಮಾರಾಮ ದುಬೆ. ಮತ್ತು ಆತನ ಹೆಂಡತಿ ಹುಲಸಿ ದೇವಿ, ನಾಟ್ ತುಳಸಿ, ಹುಲಸಿ ದೇವಿ, ಹುಲಸಿ ಹೆಚ್, ಹುಲಸಿ ದೇವಿ. ಈ ದಂಪತಿಗಳಿಗೆ, ಆತ್ಮಾರಾಮ ದುಬೆ ಮತ್ತು ಹುಲಸಿ ದೇವಿ, ಈ ದಂಪತಿಗಳಿಗೆ ಕ್ರಿಸ್ತ ಶಕ 1497ರಲ್ಲಿ ಈ ತುಳಸಿದಾಸ ಅವರಿಗೆ ಮಗನಾಗಿ ಜನಿಸಿದ. ಮತ್ತು ತುಳಸಿದಾಸ್ ಜಿ ಅವರು ಯಾವ ರೀತಿ ಹುಟ್ಟಿದ್ರು ಅಂತ ಹೇಳಿದಾಗ ಅಲ್ಲೂ ಕೂಡ ದೇರ್ ಇಸ್ ಎ ಸ್ಮಾಲ್ ಸ್ಟೋರಿ. ಪೀಪಲ್ ದೇ ಟಾಕ್ ಅಬೌಟ್ ಇಟ್. ಒಂದು ಸಣ್ಣ ಕಥೆ ಅದು ಕೂಡ. ತುಳಸಿದಾಸ್ ಜಿ ಅವರು ಸರಿಸುಮಾರು 12 ತಿಂಗಳುಗಳ ಕಾಲ ತಾಯಿಯ ಗರ್ಭದಲ್ಲಿ ಇದ್ರು. ಆ ನಂತರದಲ್ಲಿ ಅವರು ಜನಿಸಿದರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಗರ್ಭದಲ್ಲಿ 8ರಿಂದ 9 ತಿಂಗಳು, ನವಮಾಸ ಅಂತ ಹೇಳ್ತಾರೆ. ಸೊ 9ನೇ ತಿಂಗಳಲ್ಲಿ ಮಗುವಿನ ಜನನ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹುಲಸಿ ದೇವಿ ಅವರ ಗರ್ಭದಲ್ಲಿ ದಿಸ್ ತುಳಸಿದಾಸ್ ಜಿ 12 ತಿಂಗಳುಗಳ ಕಾಲ ಇದ್ರು ಅಂತ ಹೇಳ್ತಾರೆ. ಆ ನಂತರದಲ್ಲಿ ಅವರು ಜನಿಸ್ತಾರೆ. ಮತ್ತು ತುಳಸಿದಾಸ್ ಜಿ ಅವರು ಹುಟ್ಟುವಾಗಲೇ ಅವರ ಬಾಯಿಯಲ್ಲಿ ಆಲ್ ದಿ 32 ಟೀತ್ಸ್, 32 ಹಲ್ಲುಗಳು ಕೂಡ ಇದ್ದುವು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹುಟ್ಟಿದ ಮಗು ಅಂತ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹದ್ದೇನು ಅಂದರೆ, ಒಂದು ಪುಟ್ಟ ಮಗು, ನಮ್ಮ ಒಂದು ಕೈ ಸಾಕು ಹಿಂಗೆ ಇಟ್ಕೊಂಡ್ಬಿಟ್ರೆ ಅಷ್ಟು ಪುಟ್ಟದಾಗಿರುತ್ತೆ ಮಗು ಹುಟ್ಟಿದಾಗ. ಆದರೆ ತುಳಸಿದಾಸ್ ಜಿ ಅವರು ಹುಟ್ಟಿದಂತಹ ಮಗು ನೋಡೋದಕ್ಕೆ ಹೇಗಿತ್ತು ಅಂತಂದರೆ, ಸುಮಾರು 5-6 ವರ್ಷದ ಮಗು ಹೇಗಿತ್ತು, ಯಾವ ರೀತಿ ಬೆಳವಣಿಗೆ ಇರುತ್ತೆ, ಅಂತಹ ಬೆಳವಣಿಗೆ ಹುಟ್ಟಿದ ಕೂಡಲೇ ತುಳಸಿದಾಸ್ ಜಿ ಅವರಲ್ಲಿ ಇತ್ತು. ನೋಡಿದ ತಕ್ಷಣ ಅದು ನಾವು ಈಗಷ್ಟೇ ಹುಟ್ಟಿದೆ ಅಂತ ಹೇಳಕ್ಕಾಗೋದಿಲ್ಲ, 5-6 ವರ್ಷ ಆಗಿರಬಹುದು ಈ ಮಗುಗೆ ಅನ್ನುವಂತೆ ಕಾಣುತ್ತೆ. ಬಾಯಲ್ಲಿ 32 ಹಲ್ಲುಗಳು ಕೂಡ ಇದ್ವು. ಮತ್ತೊಂದು ವಿಚಿತ್ರ ಏನು ಅಂತಂದರೆ, ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ಅಳತ್ವೆ. ಅಳುವಿನ ಧ್ವನಿ, ದಿ ಫಸ್ಟ್ ಕ್ರೈ, ಅಳುವಿನ ಧ್ವನಿ ಅದು ಕೇಳುತ್ತೆ. ಗರ್ಭಿಣಿ ಇನ್ನೂ ಪ್ರಸವ ಆಗಿಲ್ಲ ಅಂತಂದಾಗ ಹೊರಗಡೆ ಎಲ್ಲ ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾವಾಗ ಅಳುವಿನ ಧ್ವನಿ ಕೇಳುತ್ತೆ, ಆಗ ಹೊರಗಡೆ ಇರೋರು ಓಹೋ ಪ್ರಸವ ಆಯಿತು, ಜನನ ಆಯಿತು, ಈಗ ಹೊರಗಡೆ ಬಂದು ಸುದ್ದಿ ಕೊಡ್ತಾರೆ, ಗಂಡು ಮಗುನೋ ಹೆಣ್ಣು ಮಗುನೋ ಅಂತ ಒಂದು ಸುದ್ದಿಯನ್ನು ನಾವು ತಿಳ್ಕೋಬಹುದು. ಈಗ ದಿಸ್ ಈಸ್ ದ ಟೈಮ್. ಬಟ್ ಇಲ್ಲಿ ತುಳಸಿದಾಸ್ ಜಿ ಅವರು ಹುಟ್ಟಿದಾಗ ಆ ರೀತಿ ಅವರು ಅಳಲಿಲ್ಲ. ಅವ್ರ ಬಾಯಿಯಿಂದ ರಾಮ ರಾಮ ಅನ್ನುವ ಹೆಸರುಗಳು, ಆ ಒಂದು ನಾಮಗಳು ಬಂತು ಅಂತ ಹೇಳ್ತಾರೆ. ಸೊ ಯಾವಾಗ ಈ ಒಂದು ರೀತಿ ಎಲ್ಲವೂ ವಿಚಿತ್ರ. ಹುಟ್ಟಿದ ಮಗು ಅಂತಂದಾಗ ಅದು ಅಳಬೇಕು,
ಅದು ನಾರ್ಮಲ್. ಹುಟ್ಟಿದ ಮಗು ಅಂತಂದಾಗ ಬಚ್ಚು ಬಾಯಿಯಲ್ಲಿ ಹಲ್ಲುಗಳಿರಬಾರದು. ಆದರೆ ತುಳಸಿದಾಸ್ ಜಿಯವರಿಗೆ 32 ಹಲ್ಲುಗಳು ಇದ್ವು ಅಂತ ಹೇಳ್ತಾರೆ. ಹುಟ್ಟಿದಾಗ ತುಳಸಿದಾಸ್ ಜಿಯವರು ಅಳಲಿಲ್ಲ, ರಾಮ ರಾಮ ಅಂತ ಹೇಳ್ದ ಅಂತ ಹೇಳ್ತಾರೆ. ಹುಟ್ಟಿದ ಮಗು ಅಂತಂದಾಗ ಸಣ್ಣದಾಗಿರುತ್ತೆ, ಆದರೆ ತುಳಸಿದಾಸ್ ಜಿಯವರು ನೋಡೋದಕ್ಕೆ 5-6 ವರ್ಷದ ಮಗುವಿನಂತೆ ಕಾಣ್ತಾ ಇದ್ರು. ಸೊ ಇದೆಲ್ಲ ನಾರ್ಮಲ್ ಅಂತ ಏನು ಹೇಳ್ತೀವಿ ಅದಕ್ಕೆ ವ್ಯತಿರಿಕ್ತವಾಗಿ ಇದ್ದು. ಸೊ ಇದನ್ನು ನೋಡಿ ತಂದೆ ಆತ್ಮಾರಾಮ ದುಬೆಗೆ ಒಂದು ರೀತಿಯ ದುಗುಡ, ಸಂಕಟ ಮತ್ತು ಅನೇಕ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಯೋಚಿಸಿ ಅವನಿಗೆ ಒಂದು ರೀತಿಯ ಹೆದರಿಕೆ ಆಗುತ್ತೆ. ಸೊ ಇದು ಅಮಂಗಳ ಇರಬಹುದೇನೋ, ಯಾವ ರೀತಿಯಿಂದ ಕೂಡ ಇದು ನಾರ್ಮಲ್ ಆಗಿ ಕಾಣ್ತಾ ಇಲ್ಲ. ಸೊ ಇದು ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಆಸ್ಪಿಷಿಯಸ್, ಅಮಂಗಳ ಇರಬಹುದೇನೋ. ಆದ್ದರಿಂದ ಇಂತಹ ಅಮಂಗಳಕರ ಮಗುವನ್ನು ಮನೆಯಲ್ಲಿ ಇಟ್ಕೊಳ್ಳುವಂತಹದ್ದು ಇಟ್ ಈಸ್ ನಾಟ್ ಸೂಕ್ತ, ಇಟ್ ಈಸ್ ನಾಟ್ ವೈಸ್, ಇಟ್ಸ್ ನಾಟ್ ಗುಡ್ ಡಿಸಿಷನ್. ಸೊ ಅದರಿಂದ ಹೇಗಾದರೂ ಮಾಡಿ ಈ ಮಗು ಈ ಮನೆಯಲ್ಲಿ ಬೆಳೀಬಾರ್ದು. ಸಾಮಾನ್ಯ ಮಗುವಿನಂತೆ ಅದರ ಜನನ ಆಗಿಲ್ಲ, ಆದ್ದರಿಂದ ಅಂತಹ ಮಗು ಇಲ್ಲಿ ಬೆಳೀಬಾರ್ದು. ಹೀಗೆ ನಿರ್ಧಾರ ಮಾಡಿ ಹೆಂಡತಿಗೆ ತನ್ನ ನಿರ್ಧಾರವನ್ನು ತಿಳಿಸ್ತಾನೆ. ಬಟ್ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲ. ಈಗ ಹುಲ್ಸಿ ದೇವಿ ಅವಳು ಬಹಳ ಚಿಂತಿತಳಾಗ್ತಾಳೆ. ಎಷ್ಟೇ ಆದ್ರೂ ತಾಯಿ, ತಾನು ಹೆತ್ತ ಮಗು ಅಫ್ಕೋರ್ಸ್ ಏನೋ ಒಂದು ಸ್ವಲ್ಪ ವಿಚಿತ್ರ ಇರಬಹುದೇನೋ, ಆದರೆ ಈಗ ಆ ಮಗುವಿನ ಜೊತೆ ನಾನು ಇರೋ ಹಾಗಿಲ್ಲ, ಅಥವಾ ನನ್ನ ಬಳಿಯ ಮಗು ಇರೋ ಹಾಗಿಲ್ಲ, ಆ ಮಗುವಿಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ. ಸ್ವತಃ ಮಗುವಿನ ತಂದೆ ಅಂತಂದ್ರೆ ತನ್ನ ಗಂಡ ಆತ್ಮಾರಾಮ ದುಬೆ ಹೇಳ್ತಾ ಇದ್ದಾನೆ, ಮಗುವಿಗೆ ಮನೆಯಲ್ಲಿ ಜಾಗ ಇಲ್ಲ, ಇಂತಹ ಮಗು ಇಲ್ಲಿ ಇಟ್ಕೊಳ್ಳೋದು ಬೇಡ. ಈ ರೀತಿ ಮನೆಯ ಯಜಮಾನನೇ ತೀರ್ಮಾನ ತಗೊಂಡಿರೋದ್ರಿಂದ ಹುಲ್ಸಿ ದೇವಿಗೆ ಒಂದು ರೀತಿ ಚಿಂತೆ ಆಗತ್ತೆ. ತಾನು ಹೆತ್ತ ಮಗು ತನ್ನ ಜೊತೆ ಇರೋ ಹಾಗಿಲ್ವಲ್ಲ ಇನ್ನು ಮುಂದೆ. ಆದರೂ ಕೂಡ ಅವಳು ಏನು ಮಾಡ್ತಾಳೆ, ಆ ಮನೆಯಲ್ಲಿ ಚುನಿಯಾ ಅಂತ ಒಬ್ಬಳು ದಾಸಿ ಇರ್ತಾಳೆ. ಆ ದಾಸಿಯ ಕೈಗೆ ಮಗುವನ್ನು ಕೊಟ್ಬಿಟ್ಟು, ನೋಡಿ ಈ ಮಗುವನ್ನು ತಗೊಂಡು ನನ್ನ ತವರು ಮನೆಗೆ ಹೊಟ್ಟೋಗ್ಬಿಡು, ತವರು ಮನೆಯಲ್ಲಿ ಈ ಮಗು ಬೆಳೀಲಿ. ನಾನು ಆಗೊಮ್ಮೆ ಈಗೊಮ್ಮೆ ತವರು ಮನೆ ಅಂತ ಹೇಳಿ ಅಲ್ಲಿಗೆ ಹೋಗಿ ಮಗುವಿನ ಯೋಗಕ್ಷೇಮ ನೋಡ್ಬೋದು. ಈ ಒಂದು ಮಾರ್ಗ ಬಿಟ್ಟರೆ ಬೇರೆ ಇನ್ಯಾವ ರೀತಿಯಿಂದ ಕೂಡ ಮಗುವಿಗೆ ರಕ್ಷಣೆ ಸಿಗೋದಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಮಗುವನ್ನು ನೀನು ತಗೊಂಡು ಹೊರಟ್ಬಿಡು, ನಾಳೆ ಹೊರಟ್ಬಿಡು ನೀನು ಅಂತ ಹೇಳಿ ಮಗುವನ್ನು ಚುನಿಯಾ ಅನ್ನೋ ದಾಸಿಯ ಕೈಗೆ ಆ ಮಗುವನ್ನು ಒಪ್ಪಿಸ್ತಾಳೆ ಹುಲ್ಸಿ ದೇವಿ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಆ ತಾಯಿಯ ಹೃದಯದಲ್ಲಿ ಯಾವ ರೀತಿಯ ನೋವು ಕಾಡಿರುತ್ತೋ, ಅದೇನಾಗಿರುತ್ತೋ ಗೊತ್ತಿಲ್ಲ. ಮಗುವನ್ನು ಚುನಿಯಾ ದಾಸಿಗೆ ಒಪ್ಪಿಸಿದ ನಂತರದಲ್ಲಿ ಆ ರಾತ್ರಿ ಅಂತಂದ್ರೆ ಮಾರನೇ ದಿನ ಇರಬಹುದು, ಅವಳು ಮರಣ ಹೊಂದುತ್ತಾಳೆ. ಬಟ್ ಬಹಳ ಕಷ್ಟಪಟ್ಟು ಚುನಿಯಾ ದಾಸಿ ಮಗುವನ್ನ ಬಹಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಸುಮಾರು 5 ವರ್ಷದವರೆಗೆ ಅವಳೇ ಪೋಷಿಸ್ತಾಳೆ ಆ ಮಗುನ. ಆದರೆ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಒನ್ಸ್ ಅಗೇನ್, ಈವನ್ ತುಳಸಿದಾಸ್ ಜಿ ಅವರಿಗೆ ಸುಮಾರು 5 ವರ್ಷ ಪ್ರಾಯ ಆಗ್ತಾ ಇರುವಂತಹ ಆ ಸಂದರ್ಭದಲ್ಲಿ ದಿಸ್ ಚುನಿಯಾ ಅವಳು ದಾಸಿಯಾಗಿದ್ರು ಕೂಡ ಮಗುವಿನ ಪಾಲಿಗೆ ಅವಳೇ ತಾಯಿ. ಆದರೆ ದುರಾದೃಷ್ಟವಶಾತ್ ಅವಳು ಕೂಡ ಮರಣ ಹೊಂದುತ್ತಾಳೆ. ಸೊ ಈಗ ಪುಟ್ಟ ಬಾಲಕ ತುಳಸಿದಾಸ್ ಸುಮಾರು 5 ವರ್ಷ ಪ್ರಾಯ, ಅನಾಥ ಮಗುವಿನಂತೆ ಬೀದಿ ಬೀದಿನಲ್ಲಿ ಹೊಟ್ಟೆಪಾಡಿಗಾಗಿ ಅಲೆದಾಟ ಮಾಡಿಕೊಂಡು ಅದು ಬೆಳೆಯುತ್ತೆ ಆ ಮಗು. ಬಟ್ ಅಗೇನ್ ಇಲ್ಲಿ ಕೆಲವರು ಹೇಳ್ತಾರೆ, ಈ ಸಂದರ್ಭದಲ್ಲಿ ದಿಸ್ ತುಳಸಿದಾಸ್ ಜಿ
ಅವರ ಒಂದು ಜನ್ಮ ಸಾಮಾನ್ಯ ಜನ್ಮ ಅಲ್ಲ, ಬಹಳ ವಿಶೇಷವಾದ ಜನ್ಮ ಅದು ತುಳಸಿದಾಸ್ಜಿ ಅವರದು. ಈ ಕಾರಣದಿಂದ ಸಾಕ್ಷಾತ್ ಪಾರ್ವತಿ ದೇವಿ ಪ್ರತಿನಿತ್ಯ ಇಲ್ಲಿ ಈ ಲೋಕಕ್ಕೆ ಬಂದು, ಅನ್ನಪೂರ್ಣೇಶ್ವರಿ ಅವಳು ಬಂದು ಮಗುವಿಗೆ ಊಟವನ್ನು ಮಾಡಿಸಿ ಅವಳು ಹಿಂತಿರುಗಿ ಹೋಗ್ತಾ ಇದ್ಲು ಅಂತ ಒಂದು ಪ್ರತೀತ, ಆ ಒಂದು ರೀತಿ ಕೂಡ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಮಗು ಬೆಳೀತಾ ಬರುತ್ತೆ. ಸೊ ಹೆತ್ತ ತಾಯಿ ಇಲ್ಲ, ನೋಡ್ಕೋತಾ ಇದ್ದಂತಹ ತಾಯಿ ಕೂಡ ಇಲ್ಲ, ಅನಾಥೋ ದೈವ ರಕ್ಷಕಂ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿಯಾಗಿ ಬಂದು ಆ ಮಗುವಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಹೋಗ್ತಾ ಇದ್ಲು ಅಂತ ಅದು ಕೂಡ ವಿಚಾರ ಹೇಳ್ತಾರೆ. ಮುಂದೆ ಒಂದು ಸಂದರ್ಭದಲ್ಲಿ ಹೀಗೆ ಬೆಳೀತಾ ಬರುತ್ತೆ ಮಗು. ಮುಂದೆ ಒಂದು ಸಂದರ್ಭದಲ್ಲಿ ಈ ತುಳಸಿದಾಸ್ಜಿ ಅವರನ್ನ ಶ್ರೀ ನರಹರಿಯಾನಂದಾಜಿ ಅನ್ನೋರು ಗುರುತಿಸ್ತಾರೆ. ಅವರ ದೃಷ್ಟಿಯಲ್ಲಿ ಇವನ ಯಾವ ಪ್ರತಿಭೆ ಅವರಿಗೆ ಇಷ್ಟವಾಗುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವನು ವಿಶೇಷ ಬಾಲಕ ಅಂತ ಹೇಳಿ ಅವನನ್ನು ಗುರುತಿಸಿ ಅವನನ್ನು ರಾಮಬೋಲ ಅಂತ ಅವನಿಗೆ ಮತ್ತೊಂದು ನಾಮಕರಣವನ್ನು ಮಾಡ್ತಾರೆ. ಮರುನಾಮಕರಣವನ್ನು ಮಾಡಿ ರಾಮಬೋಲ ಅಂತ ಕರೆದು ತಮ್ಮೊಡನೆ ಅವರೇನು ಮಾಡ್ತಾರೆ, ಈ ತುಳಸಿದಾಸ್ಜಿ ಅಂದರೆ ರಾಮ್ಬೋಲನನ್ನು ಕರ್ಕೊಂಡು ಹಿ ಗೋಸ್ ಟು ಅಯೋಧ್ಯೆ. ಅಲ್ಲಿ ಒಂದು ಶುಭ ಸಂದರ್ಭದಲ್ಲಿ ಅವನಿಗೆ ಈ ನರಹರಿಯಾನಂದಾಜಿ ಅವರೇ ಉಪನಯನ ಶಾಸ್ತ್ರವನ್ನು ಮಾಡ್ತಾರೆ. ಸೊ ಈ ಉಪನಯನ ಶಾಸ್ತ್ರ ಕೂಡ ಇಲ್ಲೂ ಕೂಡ ಒಂದು ಮತ್ತೊಂದು ಘಟನೆ ನಡೆಯುತ್ತೆ. ಅದು ಕೂಡ ಆಶ್ಚರ್ಯ. ಸಾಮಾನ್ಯವಾಗಿ ಉಪನಯನ ಶಾಸ್ತ್ರ ಅಂತ ಹೇಳಿದಾಗ ಒಬ್ಬ ತಂದೆ, ಅವನೇ ಗುರು ಮಗುವಿಗೆ. ಉಪನಯನದ ನಂತರದಲ್ಲಿ ಗಾಯತ್ರಿ ಮಂತ್ರವನ್ನ ದೀಕ್ಷೆ ಅಂತ ಹೇಳಿ ಆ ಮಗುವಿಗೆ ಕೊಡುವಂತಹದ್ದು ತಂದೆ. ಆದರೆ ಇಲ್ಲಿ ತಂದೆ ಇಲ್ಲ. ಮತ್ತು ಇವನನ್ನು ಗುರುತಿಸಿ ಕರ್ಕೊಂಬಂದಿದ್ದು ನರಹರಿಯಾನಂದಾಜಿ ಅವರು. ಒಂದು ಸಂದರ್ಭದಲ್ಲಿ ಅವರು ಕೇವಲ ಒಂದು ಉಪನಯನ ಶಾಸ್ತ್ರವನ್ನು ಮಾಡ್ತಾರೆ. ಆದರೆ ಯಾರ ಒಂದು ಉಪದೇಶವೂ ಇಲ್ಲದೆ ಸ್ವತಃ ತಾನಾಗಿಯೇ ಈ ಮಗು ತುಳಸಿದಾಸ್ ಗಾಯತ್ರಿ ಮಂತ್ರವನ್ನ ಉಚ್ಚಾರ ಮಾಡ್ತಾರೆ. ಅದು ಕೂಡ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇವನಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ ಅನ್ನುವಂತಹದ್ದು ಮತ್ತೊಮ್ಮೆ ನರಹರಿಯಾನಂದಾಜಿ ಅವರಿಗೆ ಮನವರಿಕೆ ಆಗುತ್ತೆ. ಸೊ ಆಮೇಲೆ ಏನ್ ಮಾಡ್ತಾರೆ, ಅವರು ಇವನನ್ನು ಗುರುತಿಸಿ ಅವನಿಗೆ ವೈಷ್ಣವ ಧರ್ಮದ ಪ್ರಕಾರ ಕೆಲವು ಪಂಚ ಸಂಸ್ಕಾರಗಳನ್ನು ಮಾಡಿ ಅವನಿಗೆ ರಾಮಮಂತ್ರದ ದೀಕ್ಷೆಯನ್ನು ಕೊಡ್ತಾರೆ. ಎಗೇನ್ ಪಂಚ ಸಂಸ್ಕಾರಗಳು ಅಕಾರ್ಡಿಂಗ್ ಟು ವೈಷ್ಣವ ಧರ್ಮ ಅಂತಂದ್ರೆ ಮೊದಲನೆಯದಾಗಿ ತಪಸ್ಸಂತ ಹೇಳ್ತಾರೆ. ತಪಸ್ಸಂತಂದ್ರೆ ಕೆಲವು ಕಟ್ಟುನಿಟ್ಟಿನ ಆಚರಣೆ, ಕೆಲವೊಂದುಗಳನ್ನು ಈ ರೀತಿಯಲ್ಲೇ ಅನುಸರಿಸಬೇಕು. ಯಾಕೆಂತಂದ್ರೆ ಉಪನಯನ ಶಾಸ್ತ್ರ ಆಗಿದೆ ಅಂತಂದಾಗ ಬ್ರಹ್ಮಚರ್ಯ ಮಾರ್ಗದಲ್ಲಿ ಇರ್ತಾನೆ ತುಳಸಿದಾಸ್ಜಿ. ಆ ಸಂದರ್ಭದಲ್ಲಿ ಅವನು ವೇದಾಧ್ಯಯನ ಮಾಡಬೇಕಾಗತ್ತೆ, ಭಿಕ್ಷೆಯನ್ನು ಮಾಡಿ ಜೀವನ ಮಾಡಬೇಕಾಗತ್ತೆ. ಸೊ ಅದು ಕೂಡ ಒಂದು ಕಠಿಣವಾದ ಒಂದು ವ್ರತ ಬ್ರಹ್ಮಚರ್ಯ ಅನ್ನುವಂತಹದ್ದು. ಆ ಸಂದರ್ಭದಲ್ಲಿ ಅವನ ತಪಸ್ಸು ಯಾವ ರೀತಿ ಇರಬೇಕು ಅದು ಕೂಡ ಅವನಿಗೆ ಸಿಗತ್ತೆ. ಎರಡನೇದಾಗಿ ವೈಷ್ಣವ ಧರ್ಮದ ಪ್ರಕಾರ ಆ ಪಂಚ ಸಂಸ್ಕಾರಗಳಲ್ಲಿ ಎರಡನೇದು ಊರ್ಧ್ವ ಪುಂಡ್ರ ಅಂತ ಹೇಳ್ತಾರೆ. ಊರ್ಧ್ವ ಪುಂಡ್ರ ಅಂತಂದ್ರೆ ಹಣೆಯ ಮೇಲೆ ಇಟ್ಕೊಳ್ಳುವಂತಹ ಒಂದು ತಿಲಕ. ಸೊ ಆ ತಿಲಕದ ಸಂಕೇತ ಏನು ಅಂತಂದ್ರೆ ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ he belongs to the ವೈಷ್ಣವ ಧರ್ಮ. ವಿಷ್ಣುವಿನ ಆರಾಧನೆ ಮಾಡುವಂತಹವನು ಅನ್ನುವಂಥದ್ದು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ದಟ್ ಈಸ್ ಊರ್ಧ್ವ ಪುಂಡ್ರ. ಮೂರನೇದು ನಾಮ ಅಂತಂದ್ರೆ ಪರಮಾತ್ಮನ ನಾಮವನ್ನು ಅವನು ತಗೊಂಡು ಜಪವನ್ನು ಮಾಡುವಂತಹದ್ದು. chanting of divine names of the Lord.
4ನೇದು ಮಂತ್ರ ದೀಕ್ಷೆ. ಅವನಿಗೆ ಒಂದು ಮಂತ್ರವನ್ನು ದೀಕ್ಷೆಯಾಗಿ ಕೊಟ್ಟು ಅದನ್ನು ನೀನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಸೊ ಮತ್ತೆ ಮತ್ತೆ ಆ ಮಂತ್ರವನ್ನು ನೀನು ಕಾಂಟಂಪ್ಲೇಟ್ ಮಾಡಬೇಕು, ವಿಚಾರ ಮಾಡಬೇಕು ಅಂತ ಹೇಳಿ ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ. 5ನೇದು ಯಜ್ಞ. ಇಲ್ಲಿ ಯಜ್ಞ ಅಂತಂದ್ರೆ ಅಪಾರ್ಟ್ ಫ್ರಮ್ ಯಾಗ, ಯಜ್ಞ, ಹೋಮ, ಹವನ ಅದಲ್ಲದೆ ಸರ್ಟನ್ ಆಫರಿಂಗ್ಸ್ ಅಂಡ್ ಸರ್ವಿಸ್ ಟು ದಿ ನೀಡಿ ಹೂಎವರ್ ದೇ ಆರ್. ಸೊ ಹೀಗೆ ನರಹರಿಯಾನಂದಾಜಿಯವರು ಉಪನಯನದ ನಂತರದಲ್ಲಿ ಅವನಿಗೆ ವೈಷ್ಣವ ಧರ್ಮದ ಪ್ರಕಾರ ಈ ಒಂದು ಪಂಚ ಸಂಸ್ಕಾರಗಳನ್ನು ಕೂಡ ನೀಡ್ತಾರೆ. ಸೊ ಅದಾದ ಬಳಿಕ ಸಂತ ತುಳಸಿದಾಸ್ಜಿ ಅವರು ಏನು ಮಾಡ್ತಾರೆ, ಶ್ರೀ ಶೇಷ ಸನಾತನ ಸ್ವಾಮಿ ಅಂತ ಹೇಳಿ ಒಬ್ಬರಿರ್ತಾರೆ. ಅವರ ಬಳಿ ಇವರು ಸುಮಾರು 15 ವರ್ಷಗಳ ಕಾಲ ವೇದಾಂಗಗಳ ಅಧ್ಯಯನವನ್ನು ಮಾಡ್ತಾರೆ. ಆಮೇಲೆ ಕ್ರಮೇಣ ಆಲ್ ಆಫ್ ಎ ಸಡನ್ 15 ವರ್ಷ ಬರೀ ಈ ಒಂದು ಅಧ್ಯಯನನೇ ಆಗಿರುತ್ತೆ. ಸರಿಸುಮಾರು ಅವ್ರಿಗೆ ಒಂದು 20-21 ವರ್ಷ ಇರಬಹುದೇನೋ. ಆಲ್ ಆಫ್ ಎ ಸಡನ್ ಅವ್ರಿಗೇನಾಗುತ್ತೆ, ಅವರಲ್ಲಿ ಒಂದು ಸಾಂಸಾರಿಕ ವಾಸನ ಅದು ಜಾಗೃತವಾಗತ್ತೆ. ಅಂತಂದ್ರೆ ಇಲ್ಲಿಯವರೆಗೆ ನಾನು ಈ ರೀತಿ ಬೆಳ್ಕೊಂಬಂದಿದ್ದೀನಿ, 20-21 ವರ್ಷ ಆಗಿದೆ. ನಾನು ಈವರೆಗೆ ಪ್ರಶ್ನೆ ಮಾಡಿರಲಿಲ್ಲ, ನನ್ನ ತಂದೆ ಯಾರು, ತಾಯಿ ಯಾರು, ನಾನು ಹೇಗೆ ಇಲ್ಲಿಗೆ ಬಂದೆ, ಈ ಲೋಕಕ್ಕೆ ಹೇಗೆ ಬಂದೆ, ನನ್ನ ಊರು ಯಾವುದು, ಜನ್ಮಸ್ಥಳ ಯಾವುದು, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ ನಾನು. ಸೊ ಇದು ಅವನನ್ನು ಕಾಡತೊಡಗುತ್ತೆ. ದಿಸ್ ಇಸ್ ಕಾಲ್ಡ್ ಸಾಂಸಾರಿಕ ವಾಸನ. ಇದು ಜಾಗೃತವಾಗಿ ಅವನಲ್ಲಿ ಒಂದು ಪ್ರಶ್ನೆ ಉಂಟು ಮಾಡುತ್ತೆ. ಸೊ ಅದನ್ನು ತಿಳ್ಕೋಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ತನ್ನ ಜನ್ಮಸ್ಥಳ ಪ್ರಯಾಗದ ಬಳಿಗೆ ಅಲ್ಲಿಗೆ ಬರ್ತಾನೆ, ರಾಜಾಪುರ. ಅಲ್ಲಿಗೆ ಬಂದಾಗ ವಿಚಾರ ಮಾಡ್ತಾನೆ. ಆಗ ಅಲ್ಲಿ ಬಹಳ ಹಳೆಯ ಕಾಲದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಂತಹ ಕೆಲವು ವ್ಯಕ್ತಿಗಳು ಅವನಿಗೆ ಹೇಳ್ತಾರೆ, ನೋಡಪ್ಪ, ನಿನ್ನ ಪರಿವಾರದವರೆಲ್ಲರೂ ಕೂಡ ಈಗ ಮರಣ ಹೊಂದಿದ್ದಾರೆ, ಯಾರೂ ಇಲ್ಲ, ನಿನ್ನವರು ಅಂತ ಯಾರೂ ಇಲ್ಲ. ನೀನು ಹುಟ್ಟಿದ ಕೆಲವೇ ಸಮಯದಲ್ಲಿ ನೀನು ತಾಯಿಯನ್ನು ಕಳ್ಕೊಂಡೆ. ಆನಂತರದಲ್ಲಿ ಚುನಿಯಾ ಅನ್ನುವ ದಾಸಿ ನಿನ್ನನ್ನು ಸುಮಾರು 5 ವರ್ಷದ ಒಳಗೆ ಬೆಳೆಸಿದ್ರು. ತಂದೆಯ ಬಗ್ಗೆ ವಿಚಾರ ಗೊತ್ತಾಗಿಲ್ಲ. ಆಮೇಲೆ ನೀನು ಊರೂರು ಅಲಿತಾ ಇದ್ದೆ, ಈಗಷ್ಟೇ ಇಲ್ಲಿಗೆ ಬಂದಿದ್ಯಾ, ಈಗ ನೀನು ವಿಚಾರ ಮಾಡ್ತಾ ಇದೀಯಾ. ಆದರೆ ನಿನ್ನವರು ಅಂತ ಹೇಳ್ಕೊಳ್ಳೋವಂತಹವ್ರೀಗ ಇಲ್ಲಿ ಯಾರೂ ಇಲ್ಲ, ಎಲ್ಲರೂ ಕೂಡ ಅಸುನೀಗಿದ್ದಾರೆ, ಎಲ್ಲ ಮರಣ ಹೊಂದಿದ್ದಾರೆ, ಯಾರೊಬ್ಬರೂ ಇಲ್ಲ. ಈ ವಿಚಾರ ಗೊತ್ತಾದ ಬಳಿಕ ತುಳಸಿದಾಸ್ಜಿ ತಂದೆ, ತಾಯಿ ಮೊದಲಾದವರ ಶ್ರಾದ್ದಾದಿಗಳನ್ನು ಮಾಡಿ ಅಲ್ಲಿಯೇ ಉಳ್ಕೋತಾನೆ. ಒಂದು ಸ್ವಲ್ಪ ದಿವಸ ಅಲ್ಲಿಯೇ ನೆಲೆಸಿ ಆ ಊರಿನವರಿಗೆ ಶ್ರೀರಾಮ ಕಥೆಯನ್ನು ದಿನನಿತ್ಯದಲ್ಲಿ ಬೋಧನೆ ಮಾಡುವಂತಹ ಒಂದು ಕ್ರಮವನ್ನು ಅವನು ಮಾಡ್ಕೋತಾನೆ. ಮುಂದೆ ಕ್ರಿಸ್ತಶಕ 1526ರಲ್ಲಿ ರತ್ನಾವಳಿ ಅನ್ನುವಂತಹ ಸುಂದರ ಕನ್ಯೆಯೊಂದಿಗೆ ಅವನ ವಿವಾಹ ಆಗುತ್ತೆ. ಸೊ ತುಳಸಿದಾಸ್ಜಿ ಅವರಿಗೆ ಮದುವೆಯ ನಂತರದಲ್ಲಿ ತಮ್ಮ ಹೆಂಡತಿಯ ರತ್ನಾವಳಿ ಅಂತಂದರೆ ಅತೀವ ಪ್ರೀತಿ ಮತ್ತು ಮೋಹ. ಒಂದು ರೀತಿಯ ಸಂಸಾರ ಜೀವನಕ್ಕೆ ಒಪ್ಕೊಂಡ್ಬಿಡ್ತಾರೆ ಅವರು. ಅದು ಪತ್ನಿಯ ಸೌಂದರ್ಯದ ಕಾರಣನೋ, ಅವಳ ಮೇಲಿರುವಂತಹ ವಿಶೇಷವಾದ ಪ್ರೀತಿಯನೋ, ಒಟ್ಟಿನಲ್ಲಿ ರತ್ನಾವಳಿಯನ್ನು ಬಿಟ್ಟು ಇರಲಾರದಂತೆ ಅವರು ತಮ್ಮ ಸಂಸಾರವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಒಂದು ದಿನ ಕಾರ್ಯನಿಮಿತ್ತ ಈ ರತ್ನಾವಳಿ
ಅವಳು ತವರು ಮನೆಗೆ ಹೋಗಬೇಕಾಗಿ ಬರುತ್ತೆ. ಆದರೆ ಅವಳು ಹೊರಡುವಂತಹ ಸಮಯದಲ್ಲಿ ಅಲ್ಲಿ ತುಳಸಿದಾಸ್ ಮನೆಯಲ್ಲಿ ಇರಲಿಲ್ಲ. ಸೊ ಮನೆಗೆ ಬಂದು ಹೇಳ್ಬಿಟ್ಟು ಹೋಗಬೇಕು ಅನ್ನೋ ಅಷ್ಟು ಸಮಯ ಅವಳಿಗೆ ಇರಲಿಲ್ಲ. ಸಂದರ್ಭ ಯಾವ ರೀತಿ ಇತ್ತು ಅದು ಗೊತ್ತಿಲ್ಲ. ಬಟ್ ಅವಳು ಅನಿವಾರ್ಯವಾಗಿ ಆ ಕೂಡಲೇ ಅವಳು ತವರು ಮನೆಗೆ ಹೋಗಲೇಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗತ್ತೆ. ಸೊ ಗಂಡನಿಗೆ ವಿಚಾರ ಕೂಡ ತಿಳಿಸಕ್ಕಾಗಲಿಲ್ಲ, ಅನುಮತಿಯನ್ನು ಕೂಡ ತಗೊಳಕ್ಕಾಗಲಿಲ್ಲ. ಏಕಾಏಕಿ ತವರು ಮನೆಗೆ ಹೊರಟು ನಿಲ್ತಾಳೆ, ಬಂದ್ಬಿಡ್ತಾಳೆ, ತವರು ಮನೆಗೆ ಬಂದ್ಬಿಡ್ತಾಳೆ. ಎಂದಿನಂತೆ ತಮ್ಮ ಕೆಲಸ ಮುಗಿಸ್ಕೊಂಡು ತುಳಸಿದಾಸ್ ಜಿ ಮನೆಗೆ ಹಿಂತಿರುಗಿ ಬಂದಾಗ ಮನೆಯಲ್ಲಿ ಹೆಂಡತಿ ಇಲ್ಲ. ಗಾಬರಿ ಆಗತ್ತೆ. ರತ್ನಾವಳಿ ಮನೆಯಲ್ಲಿ ಇಲ್ವಲ್ಲ, ಎಲ್ಲಿ ಹೋಗಿರಬಹುದು? ವಿಚಾರ ಮಾಡಿದಾಗ ಗೊತ್ತಾಗತ್ತೆ ಅವಳು ತನ್ನ ತವರು ಮನೆಗೆ ಹೋಗಿದ್ದಾಳೆ. ಯಾವಾಗ ಬರ್ತಾಳೆ ಅದು ಗೊತ್ತಿಲ್ಲ. ಇವತ್ತೇ ಬರ್ತಾಳ, ನಾಳೆ ಬರ್ತಾಳ ಗೊತ್ತಿಲ್ಲ. ಯಾಕೆ ಹೋಗಿದ್ದಾಳೆ ಅದು ಗೊತ್ತಿಲ್ಲ. ಆದರೆ ಬಹಳ ಹೆಂಡತಿ ಅಂತಂದರೆ ಬಹಳ ವಿಶೇಷ ಪ್ರೀತಿ, ಮತ್ತು ಅವಳನ್ನ ಬಿಟ್ಟಿರೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಅವಳು ಇವತ್ತು ಬರ್ತಾಳೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಅವಳು ಇವತ್ತು ಬರೋದಿಲ್ಲ ಅಂತಂದರೆ ಹೇಗೆ ಕಾಲ ಕಳೆಯೋದು? ಅವಳು ಇಲ್ಲದೆ ಹೇಗೆ ಇಲ್ಲಿರೋದು? ಸೊ ತುಳಸಿದಾಸ್ ಜಿ ಅವ್ರು ಏನು ಮಾಡ್ತಾರೆ, ನಾನು ಇಲ್ಲಿರೋಕ್ಕಾಗೋದಿಲ್ಲ ಒಂಟಿಯಾಗಿ, ರತ್ನಾವಳಿ ಇಲ್ಲ ಅಂತಂದಮೇಲೆ ನಾನು ಮನೇಲಿರೋಕ್ಕಾಗೋದಿಲ್ಲ. ಸೊ ನಾನು ಕೂಡ ಅವಳಿರೋ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಕೂಡಲೇ ಹೆಂಡತಿಯ ತವರು ಮನೆಗೆ ಅವರು ಕೂಡ ಬಂದ್ಬಿಡ್ತಾರೆ. ಯಾವಾಗ ತವರು ಮನೆಯಲ್ಲಿ ರತ್ನಾವಳಿ ಗಂಡನನ್ನು ನೋಡ್ತಾಳೆ, ಅವಳಿಗೆ ಗಂಡನ ಮೇಲೆ ಎಲ್ಲಿಲ್ಲದ ಕೋಪ ಬಂದ್ಬಿಡತ್ತು. ಏನು ಒಂದು ದಿನ ಕೂಡ ನೀವು ನನ್ನನ್ನು ಬಿಟ್ಟಿರೋಕ್ಕಾಗೋದಿಲ್ವಾ? ಯಾಕೆ ಬರಬೇಕಾಯಿತು? ನಾನು ಹಿಂತಿರುಗಿ ಬರ್ತಾ ಇದ್ದೆ, ನೀವು ಈ ಕೂಡಲೇ ನನ್ನನ್ನು ಹುಡುಕೊಂಡು ಇಲ್ಲಿಗೆ ತವರು ಮನೆಗೆ ಬಂದಿರೋಂತಹದ್ದು ನನಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಗಂಡನ ಮೇಲೆ ಬಹಳ ಕೋಪ ಮಾಡ್ಕೋತಾಳವಳು. ಮತ್ತು ಗಂಡನಿಗೆ ಅವಳು ಹೇಳ್ತಾಳೆ, ಅಸ್ತಿ ಚರ್ಮಮಯ ದೇಹ ಮಮ ತಾಮ ಜೈಸಿ ಪ್ರೀತಿ ತೈಸಿ ಜೋ ಶ್ರೀರಾಮ ಮಹ ಹೋತಿ ನಾಥೌ ಭವಭೀತಿ. ಗಂಡನ ಮೇಲೆ ಅವಳಿಗೆ ಕೋಪ ಬರುತ್ತೆ. ಸೊ ಆ ಕೋಪವನ್ನು ಅವಳು ವ್ಯಕ್ತಪಡಿಸ್ತಾಳೆ. ಎಂಥ ಕೆಲಸ ಮಾಡಿದ್ದೀರಾ ನೀವು? ಒಂದು ದಿವಸ ನಾನಿಲ್ಲ ಅಂತಂದ್ರೆ ನಿಮಗೆ ತಡ್ಕೊಳಕ್ಕಾಗೋದಿಲ್ವಾ? ನೋಡಿ, ಈ ನನ್ನ ದೇಹ ಅಸ್ಥಿ ಚರ್ಮಮಯದಿಂದ ಕೂಡಿದೆ. ಇದು ಅಸ್ಥಿ ಅಂತಂದ್ರೆ ಮೂಳೆಗಳು, ಮೂಳೆ ಮಾಂಸ ಚರ್ಮಗಳಿಂದ ಕೂಡಿರುವಂತಹ ಈ ದೇಹ ಇದು, ಅದು ನಾನು. ಅಂತಹ ದೇಹದ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ವ್ಯಾಮೋಹ ಮತ್ತು ಪ್ರೀತಿ? ಈ ನನ್ನ ದೇಹವನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಲ್ಲ, ಇಷ್ಟೊಂದು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ. ಇಂತಹ ಪ್ರೀತಿನಲ್ಲಿ ಒಂದು ಅಂಶ ಪ್ರೀತಿನ ನೀವು ಶ್ರೀರಾಮಚಂದ್ರನ ಮೇಲೆ ಇಟ್ಟಿದ್ದಿದ್ರೆ ಅವನು ನಿಮಗೆ ಭವಸಾಗರವನ್ನೇ ದಾಟಿಸ್ಬಿಡ್ತಾ ಇದ್ದ, ನಿಮಗೆ ಮುಕ್ತಿಯನ್ನೇ ಕೊಡ್ತಾ ಇದ್ದ. ಈ ಭವಸಾಗರದಿಂದ ನೀವು ದಾಟಿ ಹೋಗ್ಬೋದಾಗಿತ್ತು. ನನ್ನ ಮೇಲಿರುವಂತಹ ಪ್ರೀತಿ ನಿಮಗೆ ಶ್ರೀರಾಮಚಂದ್ರನ ಮೇಲೆ ಇಲ್ವಲ್ಲ? ಈ ಮಾತುಗಳನ್ನು ಅವಳು ಹೇಳ್ತಾಳೆ. ಹೆಂಡತಿಯನ್ನ ಬಿಟ್ಟಿರಕ್ಕಾಗೋದಿಲ್ಲ ಅಂತ ಬಹಳ ಪ್ರೀತಿಯಿಂದ ಓಡೋಡಿ ಬರ್ತಾನೆ ತುಳಸಿದಾಸ. ಆದರೆ ಅವನು ಬಂದಾಗ ಅವನಿಗೆ ಯಾವ ರೀತಿಯ ಸ್ವಾಗತ ಅಂತಂದ್ರೆ, ಇವನು ಅನ್ಕೋತಾನೆ ನನ್ನನ್ನು ನೋಡಿ ಬಹಳ ಹೆಂಡತಿ ತುಂಬ ಆನಂದ ಪಡ್ತಾಳೆ, ಹೆಂಡತಿಯನ್ನ ಬಿಟ್ಟಿರೋಕ್ಕಾಗೋದಿಲ್ಲ, ಅಂತಹ ಗಂಡನ ನಾನು ಪಡೆದಿದ್ದೀನಿ ಅಂತ ಹೇಳಿ ತವ್ರ ಮನೆಯಲ್ಲಿ ಅವಳು ಜಂಬ ಪಡ್ತಾಳೆ. ನನ್ನನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗತ್ತೆ. ಬಹುಶಃ ಇಂತಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಳಸಿದಾಸ್ ಹೆಂಡತಿಯ ತವರ ಮನೆಗೆ ಬಂದಿರ್ತಾನೇನೋ. ಆದರೆ ಅವನು ಅಂದುಕೊಂಡಂತೆ ಅಲ್ಲಿ ಅವನಿಗೆ ಸ್ವಾಗತ ಸಿಗಲಿಲ್ಲ. ಹೆಂಡತಿಗೆ ಗಂಡನ ಮೇಲೆ ಬಹಳ ಕೋಪ ಬರುತ್ತೆ. ಅವಾಗ ಅವಳು ಹೇಳ್ತಾಳೆ, ಈ ದೇಹ ಮಾಂಸ ಮೂಳೆ ಚರ್ಮಗಳಿಂದ ಕೂಡಿರುವಂತಹದ್ದಿದು.
ಇದು ಯಾವತ್ತೋ ಬಿದ್ದೋಗುತ್ತೆ. ಇದು ಇದೇ ರೀತಿ ಇರಲ್ಲ. ಇದು ದೇಹ ಬದಲಾವಣೆಗಳಿಗೆ ಒಳಪಡುವಂತಹ ದೇಹ ಇದು. ಈ ದೇಹದಲ್ಲಿ ಅನೇಕ ವಿಕಾರಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗ್ಬೋದು ಈ ದೇಹ. ಆದರೆ ಈ ದೇಹದ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಪ್ರೀತಿ, ಯಾಕೆ ಇಷ್ಟೊಂದು ಈ ದೇಹವನ್ನು ನಂಬಿಕೊಂಡು ಓಡೋಡಿ ಇಲ್ಲಿಗೆ ಬಂದಿದೆಯಾ? ನಿನಗೆ ಈ ದೇಹದ ಮೇಲೆ ಅಷ್ಟೊಂದು ಪ್ರೀತಿನ? ನನಗನ್ನಿಸ್ತಾ ಇದೆ ನೀನು ಈ ದೇಹವನ್ನು ಅಂದರೆ ನನ್ನನ್ನು ಪ್ರೀತಿ ಮಾಡ್ತಾ ಇದೆಯಲ್ಲ, ಈ ಪ್ರೀತಿನಲ್ಲಿ ಅಟ್ಲೀಸ್ಟ್ ಒಂದು ಅಂಶ ಅಂತಂದರೆ 1% ಶ್ರೀರಾಮಚಂದ್ರನ ಮೇಲೆ ನಿನಗೆ ಪ್ರೀತಿ ಇದ್ದಿದ್ರೆ ನೀನು ಭವಸಾಗರವನ್ನು ದಾಟ್ಕೊಂಡು ಮುಂದೆ ಹೊರಟೋಗ್ತಾ ಇದ್ದಿ. ನಿನಗೆ ಮುಕ್ತಿಯ ಪಥವನ್ನೇ ಅವನು ತೋರಿಸ್ತಾ ಇದ್ದ ಶ್ರೀರಾಮಚಂದ್ರ. ಹೀಗೆ ಹೇಳಿದಾಗ ಪತ್ನಿಯ ಈ ಮಾತುಗಳು ತುಳಸಿದಾಸರ ಮನಸ್ಸಿನಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಮನಸ್ಸಿನಲ್ಲಿ ಒಂದು ರೀತಿ ಬಹಳ ಅಚ್ಚೊತ್ಬಿಡತ್ತೆ, ನಾಟಿ ನಿಂತ್ಕೊಂಡ್ಬಿಡುತ್ತೆ ಈ ಮಾತುಗಳು. ಅವಳ ಈ ಮಾತುಗಳು ತುಳಸಿದಾಸ್ಜಿಯವರ ಕಣ್ಣುಗಳನ್ನು ಓಪನ್ ಮಾಡಿಸುತ್ತೆ. ಇಂತಹ ಮಾತುಗಳನ್ನು ಹೇಳಿದ್ಲು. ಅವಳ ಮಾತುಗಳಲ್ಲಿ ಸತ್ಯ ಇದೆ. 15 ವರ್ಷಗಳಷ್ಟು ಕಾಲ ನಾನು ವೇದಾಂಗಗಳನ್ನು ಓದಿ ಈಗ ಶಾಶ್ವತವಲ್ಲದ ಈ ದೇಹದ ಮೇಲೆ ಆ ಪ್ರೀತಿ, ಒಂದು ರೀತಿಯ ಮೋಹ, ಅದಕ್ಕೆ ಒಳಗಾಗಿ ನಾನು ಅವಳನ್ನು ನೋಡಬೇಕು ಅಂತ ಓಡೋಡು ಬಂದೆ. ನಾನು ಸತ್ಯವನ್ನು ಮರೆತುಬಿಟ್ಟೆ. ನಾನು ಯಾಕೆ ಹೀಗಾಯಿತು? ಹಿ ಸ್ಟಾರ್ಟೆಡ್ ಥಿಂಕಿಂಗ್. ಸೊ ಒಂದೇ ಒಂದು ಕ್ಷಣವನ್ನು ಕೂಡ ಅವನು ಲೇಟ್ ಮಾಡಲಿಲ್ಲ, ಮಿಸ್ ಮಾಡ್ಕೊಳ್ಳಿಲ್ಲ. ಯಾವಾಗ ಹೆಂಡತಿ ಈ ರೀತಿ ಹೇಳ್ತಾಳೆ ಆ ಕೂಡಲೇ ಅದು ಅವನ ಕಣ್ಣು ತರಿಸಿರುತ್ತೆ. ಇನ್ನು ಒಂದು ಕ್ಷಣ ಕೂಡ ಇಲ್ಲಿ ಇರಬಾರದು. ಹೀಗೆ ನಿಶ್ಚಯಿಸಿ ಅವನೇನು ಮಾಡ್ತಾನೆ, ಹಿ ವೆಂಟ್ ಬ್ಯಾಕ್ ಟು ಪ್ರಯಾಗ. ಪತ್ನಿಯ ಉಪದೇಶ, ಅವಳು ಹೇಳಿದ ಆ ಮಾತುಗಳು ತುಳಸಿದಾಸ್ಜಿಯವರ ಮೇಲೆ ಬಹಳ ದೊಡ್ಡ ಬದಲಾವಣೆಯನ್ನು ತರುತ್ತೆ, ಬಹಳ ದೊಡ್ಡ ಪ್ರಭಾವವನ್ನು ಬೀರುತ್ತದೆ. ಕಟೆ ಏಕ ರಘುನಾಥ ಸಂಘ ಬಾಂದಿ ಜಟ ಸಿರಕೇಸ ಹಮತೋ ಚಾಕ ಪ್ರೇಮರಸ ಪತ್ನಿಕೆ ಉಪದೇಶ. ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಮುಹೂರ್ತದಲ್ಲಿ ಹೆಂಡತಿ ಈ ಮಾತುಗಳು ಹೇಳಿದ್ಲು, ಒಂದು ರೀತಿಯ ವೈರಾಗ್ಯ ಅವನಲ್ಲಿ ಉಂಟಾಯಿತು ಅಂತ ಅನಿಸುತ್ತೆ ತುಳಸಿದಾಸ್ಜಿಗೆ. ಆ ಕೂಡಲೇ ಪ್ರಯಾಗಕ್ಕೆ ಹಿಂತಿರುಗಿ ಬಂದು ಈ ಗೃಹಸ್ಥಾಶ್ರಮವನ್ನು ಅವನು ತ್ಯಜಿಸಿಬಿಡ್ತಾನೆ. ಸಂಸಾರ ಬೇಡ. ಸೊ ಹಿ ಟುಕ್ ಸನ್ಯಾಸ ದೀಕ್ಷಾ. ಹೀಗೆ ಸನ್ಯಾಸ ದೀಕ್ಷಾ ತಗೊಂಡು ಸಂಚಾರ ಮಾಡ್ತಾ ಹಿ ರೀಚ್ಡ್ ಕಾಶಿ. ಅಲ್ಲಿ ಕಾಶಿಯಲ್ಲಿ ಅವರಿಗೆ ಮಾನಸ ಸರೋವರದ ಬಳಿ ಕಾಕಭುಷುಂಡಿಯವರ ದರ್ಶನ ಆಗತ್ತೆ. ಅಲ್ಲೇ ಕೆಲವು ದಿನಗಳ ಕಾಲ, ಕೆಲವು ಸಮಯ ಅಲ್ಲೇ ಇದ್ದು ಕಾಶಿನಲ್ಲಿಯೇ ನೆಲೆಸಿ ಅಲ್ಲಿ ಅವರು ಶ್ರೀರಾಮಕಥಾ ಪ್ರವಚನವನ್ನು ಮಾಡ್ತಾ ಮತ್ತಷ್ಟು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಅವರ ಹುಟ್ಟಿನ ಪ್ರಾರಂಭದಿಂದ ಒಂದಲ್ಲ ಒಂದು ಘಟನೆಗಳು ಅವರ ಜೀವನದಲ್ಲಿ ನಡೀತಾನೆ ಇದೆ. ಹೆಂಡತಿ ಹೇಳಿದ ಮಾತುಗಳಿಂದ ಸನ್ಯಾಸವನ್ನು ತಗೊಳ್ಳುವಂತಹ ನಿರ್ಧಾರ, ಅದು ಕೂಡ ಒಂದು ಘಟನೆ ಅವರ ಜೀವನದಲ್ಲಿ ನಡೆದಿರುವಂತಹದ್ದು. ಇಲ್ಲಿ ಕಾಶಿಗೆ ಬಂದ ನಂತರದಲ್ಲಿ ಮಾನಸ ಸರೋವರದಲ್ಲಿ ಕಾಕಭುಷುಂಡಿಯವರ ದರ್ಶನ ಆಗತ್ತೆ. ಆನಂತರ ಕಾಶಿನಲ್ಲೇ ಉಳ್ಕೊಂಡ್ಬಿಡ್ತಾರೆ. ಕಾಕಭುಷುಂಡಿಯವರ ದರ್ಶನದ ನಂತರದಲ್ಲಿ ಕಾಶಿಯಲ್ಲೇ ಉಳ್ಕೊಂಡು ಅಲ್ಲಿ ಪ್ರತಿನಿತ್ಯ ರಾಮಕಥಾ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಸಾಧನೆಯನ್ನು ಮಾಡ್ತಾರೆ ಅವರು. ಎಗೈನ್ ಅಲ್ಲಿ ಕೂಡ ಒಂದು ಘಟನೆ ನಡೆಯುತ್ತೆ. ಪ್ರತಿದಿನ
ಅವರು ಬೆಳಿಗ್ಗೆ ಎದ್ದು ತಮ್ಮ ಬೆಳಗಿನ ಕರ್ಮಗಳು ಅಂತಂದರೆ ಸಂಧ್ಯಾವಂದನೆ ಮಾಡುವಂತಹದ್ದಿರುತ್ತೆ. ಸ್ನಾನ ಸಂಧ್ಯಾವಂದನೆ, ಸ್ನಾನ ಮಾಡಿ ಸಂಧ್ಯಾವಂದನೆಯ ನಂತರದಲ್ಲಿ ಅಲ್ಲಿ ಆ ಸಂಧ್ಯಾವಂದನೆಯ ನಂತರದಲ್ಲಿ ಆ ನೀರನ್ನು ತಗೊಂಡೋಗಿ ಎದುರುಗಡೆ ಇದ್ದಂತಹ ಒಂದು ಅರಳಿ ಮರ, ಅದರ ಬುಡಕ್ಕೆ ಅವರು ಆ ನೀರನ್ನ ಚೆಲ್ತಾ ಇರ್ತಾರೆ. ಪ್ರತಿನಿತ್ಯ ರೊಟೀನ್ ಅಭ್ಯಾಸ ಆಗೋಗಿರುತ್ತೆ ಅವರಿಗೆ. ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಸಂಧ್ಯಾವಂದನೆ ಮಾಡುವಂತಹದ್ದು, ಸಂಧ್ಯಾವಂದನೆಯ ನಂತರ ಅರ್ಘ್ಯ ಪಾತ್ರೆಯಲ್ಲಿದ್ದಂತಹ ನೀರನ್ನು ತಗೊಂಡೋಗಿ ಎದುರುಗಡೆ ಕಾಣ್ತಾ ಇದ್ದಂತಹ ಅರಳಿ ಮರ, ಅದರ ಬುಡಕ್ಕೆ ಅವರು ಅದನ್ನು ಚೆಲ್ತಾ ಇದ್ದರು. ಇದು ಅನೇಕ ದಿನಗಳಿಂದ ಇದು ನಡೀತಾ ಬಂದಿರುತ್ತೆ. ಅವರಿಗೆ ಗೊತ್ತಿಲ್ಲ ಆ ಮರದಲ್ಲಿ ಒಬ್ಬ ಬ್ರಹ್ಮರಾಕ್ಷಸ ವಾಸ ಮಾಡ್ತಾ ಇರ್ತಾನೆ. ಇವರು ಪ್ರತಿನಿತ್ಯ ಸಂಧ್ಯಾವಂದನೆಯ ನಂತರ ಅರ್ಘ್ಯ ಪಾತ್ರೆಯಲ್ಲಿದ್ದಂತಹ ನೀರನ್ನ ಅರಳಿ ಮರದ ಬುಡಕ್ಕೆ ಅವರು ಎಸಿತಾ ಇದ್ರು, ಚೆಲ್ತಾ ಇದ್ರು. ಸೊ ಆ ಒಂದು ಸಂಧ್ಯಾವಂದನೆಯ ನಂತರದ ನೀರು ಅವನ ಶಾಪ ವಿಮೋಚನಕ್ಕೆ ಕಾರಣ ಆಗುತ್ತೆ. ಒಂದು ದಿವಸ ಸಡನ್ ಆಗಿ ಈ ಕಮ್ಸ್ ಔಟ್ ಫ್ರಮ್ ದಿ ಅರಳಿ ಮರ. ಬ್ರಹ್ಮರಾಕ್ಷಸ ಆಗಿ ಅವನಿಗೆ ಏನು ಶಾಪ ಆಗಿರುತ್ತೋ ಏನು ಕಥೆನೋ, ಅಲ್ಲಿ ಅರಳಿ ಮರದಲ್ಲಿ ವಾಸ ಆಗ್ತಾ ಇರ್ತಾನೆ. ಸೊ ಆ ಒಂದು ನೀರು ಪ್ರತಿನಿತ್ಯ ಅಲ್ಲಿ ಹಾಕ್ತಾ ಇರ್ತಾರಲ್ಲ, ಆ ಒಂದು ಪ್ರಭಾವ, ಧ್ಯಾನ ಮಾಡಿರ್ತಾರೆ, ಸಂಧ್ಯಾವಂದನೆ ಮಾಡಿರ್ತಾರೆ, ಅರ್ಘ್ಯಗಳನ್ನು ಕೊಟ್ಟಿರ್ತಾರೆ ಸೂರ್ಯನಿಗೆ. ಸೊ ಏನೋ ಒಂದು ಶಕ್ತಿ, ಮಹಿಮೆ ಆ ನೀರಲ್ಲಿರುತ್ತೆ. ಅದನ್ನು ಆ ಮರದ ಬುಡದಲ್ಲಿ ಅವ್ರು ಹಾಕ್ತಾ ಇದ್ದಾಗ, ಆ ಮರದಲ್ಲಿ ಎಷ್ಟೋ ವರ್ಷಗಳಿಂದ ಬ್ರಹ್ಮರಾಕ್ಷಸ ಇರ್ತಾನೆ, ಯಾರಿಗೋ ಗೊತ್ತಿರೋದಿಲ್ಲ. ಅವನಿಗೆ ಈ ನೀರಿನ ಮಹಿಮೆಯಿಂದ ಕೂಡಿರುವಂತಹ ಈ ನೀರನ್ನ ಅಲ್ಲಿ ಹಾಕ್ತಾ ಇದ್ದಿದ್ದರಿಂದ ಅವನಿಗೆ ಶಾಪ ವಿಮೋಚನೆ ಆಗತ್ತೆ. ತನ್ನ ನಿಜ ಅವತಾರದಲ್ಲಿ ಈ ಅಪಿಯರ್ಸ್ ದೇರ್ ಬಂದು ಅವರಿಗೆ ಹೇಳ್ತಾ, ನೋಡಿ ನಾನು ಶಾಪ ಮುಕ್ತನಾದೆ, ಎಷ್ಟೋ ವರ್ಷಗಳಿಂದ ನಾನು ಇಲ್ಲಿ ಈ ಮರದಲ್ಲಿ ಬ್ರಹ್ಮರಾಕ್ಷಸನಾಗಿ ವಾಸ ಮಾಡ್ತಾ ಇದ್ದೆ. ನೀವು ದಿನನಿತ್ಯ ಈ ಅರ್ಘ್ಯ ಪಾತ್ರೆಯಲ್ಲಿ ಉಳ್ಕೊಂಡಿದ್ದಂತಹ ನೀರನ್ನು ಇಲ್ಲಿ ಹಾಕ್ತಾ ಇದ್ರಲ್ಲ, ಅದರ ಪ್ರಭಾವ ನನಗೆ ಬಿಡುಗಡೆ ಆಯಿತು, ಶಾಪ ಮುಕ್ತನಾದೆ ನಾನು ಅಂತ ಹೇಳಿ ಅವ್ರಿಗೆ ತುಳಸಿದಾಸ್ ಜಿ ಅವರಿಗೆ ಒಂದು ಮಾತು ಹೇಳ್ತಾನೆ. ನಿಮ್ಮಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ, ನೀವು ಮೊದಲು ಮಾಡಬೇಕಾಗಿರುವಂತಹದ್ದು ಗೋ ಅಂಡ್ ಮೀಟ್ ಹನುಮಂತ. ಯಾಕೆ ಅಂತಂದ್ರೆ ಹನುಮಂತನಿಗೆ ಯಾವ ಶಕ್ತಿ ಇದೆ ಅಂತಂದ್ರೆ, ಹಿ ಈಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀರಾಮಚಂದ್ರ. ನನಗೆ ಶ್ರೀರಾಮಚಂದ್ರ ಬೇಕು ಅಂತಂದ್ರೆ ನಾನು ಹೋಗಿ ಹನುಮಂತನ ಕಾಲು ಹಿಡಿಬೇಕು. ಅಂಡ್ ಹನುಮಂತ ವಿಲ್ ಬಿ ಮೈ ಗುರು. ಅವನು ನನಗೆ ಪರಮಾತ್ಮನನ್ನ ತೋರಿಸ್ತಾನೆ. ಸೊ ಆ ಶಕ್ತಿ ಇರುವಂತಹದ್ದು ಹನುಮಂತನಿಗೆ. ಆದ್ರಿಂದ ನಿಮಗೆ ಶ್ರೀರಾಮನ ದರ್ಶನ ಆಗಬೇಕು ಅಂತಂದ್ರೆ ನೀವು ಮೊದಲು ಮಾಡಬೇಕಾಗಿರುವಂತಹದ್ದು ಹೋಗಿ ಹನುಮಂತನನ್ನ ದರ್ಶನ ಮಾಡಿ ಅವನಿಗೆ ನೀವು ಶರಣಾಗಿ. ಸೊ ಅವನು ಹಿ ವಿಲ್ ಬಿ ಯುವರ್ ಗುರು. ಸೊ ಗುರುವಿನ ಮೂಲಕ ನೀವು ಶ್ರೀಹರಿಯನ್ನು ನೋಡಬಹುದು ಅಂತ ಹೇಳಿ ಆ ಬ್ರಹ್ಮರಾಕ್ಷಸ ಶಾಪಮುಕ್ತನಾದ ನಂತರದಲ್ಲಿ ಅವರಿಗೆ ಈ ಒಂದು ಉಪದೇಶವನ್ನು ಕೊಡ್ತಾನೆ. ನನ್ನನ್ನು ಶಾಪಮುಕ್ತನನ್ನಾಗಿ ಮಾಡಿದಿರಲ್ಲ, ಸೊ ನಿಮಗೆ ನನ್ನಿಂದ ಒಂದು ಉಪದೇಶ. ಸೊ ಏನು ಅಂತಂದರೆ, ನಿಮಗೆ ಒಂದು ಅವಕಾಶ ಇದೆ ಶ್ರೀಹರಿಯನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ. ಶ್ರೀಹರಿಯನ್ನು ನೀವು ನೋಡ್ಬೋದು, ಆದರೆ ನೇರವಾಗಿ ನೀವು ನೋಡೋದಕ್ಕಾಗೋದಿಲ್ಲ. ಯು ನೀಡ್ ಎ ಗುರು. ಆ ಗುರು ಬೇರೆ ಯಾರೂ ಅಲ್ಲ, ಅದು ಹನುಮಂತ. ಸೊ ನೀವು ಶ್ರೀಹರಿನ ನೋಡಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ಈಸ್ ಯು ಗೋ ಅಂಡ್ ಮೀಟ್ ಹನುಮಂತ ಅಂಡ್ ಸರೆಂಡರ್ ಅಟ್ ದಿ ಫೀಟ್ ಆಫ್ ದಿ ಹನುಮಂತ ಅಂಡ್ ಹಿ ವಿಲ್ ಅಕ್ಸೆಪ್ಟ್ ಯು ಆಸ್ ಯುವರ್ ಹಿಸ್ ಡಿಸೈಪಲ್. ಅವನೇ ನಿಮಗೆ ಗುರು ಮತ್ತು ಮಾರ್ಗದರ್ಶಕ. ಶ್ರೀಹರಿಯನ್ನ ಅವನೇ ನಿಮಗೆ ತೋರಿಸ್ತಾನೆ. ಸೊ ಈ ರೀತಿ ಅವರು ಉಪದೇಶವನ್ನು ಕೊಡ್ತಾರೆ. ಬಟ್ ಹೌ ಟು ಮೀಟ್ ಹನುಮಂತ?
ಅವನನ್ನು ಹೇಗೆ ನೋಡುವಂತಹದ್ದು? ಹನುಮಂತ ಎಲ್ಲಿರ್ತಾನೆ? ನೌ ಐ ಆಮ್ ರೆಡಿ. ಹನುಮಂತನಲ್ಲಿ ನಾನು ಶರಣಾಗ್ತೀನಿ, ನಾನು ಅವನ ದಾಸನಾಗ್ತೀನಿ, ಅವನ ಡಿಸೈಪಲ್ ಆಗ್ತೀನಿ, ಅವನಲ್ಲಿ ಶರಣಾಗ್ತೀನಿ. ಬಟ್ ನಾನು ಹನುಮಂತನನ್ನು ಹೇಗೆ ಕಾಣುವಂತಹದ್ದು? ಅವನು ಎಲ್ಲಿದ್ದಾನೆ? ನಾನು ಅವನ್ನ ನೋಡಬೇಕಲ್ಲ ಈಗ, ಹೇಗೆ? ಆಗ ಅವನು ಹೇಳ್ತಾನೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಸೊ ಎಲ್ಲೆಲ್ಲಿ ಶ್ರೀರಾಮನ ಕತೆ ನಡೀತಾ ಇರುತ್ತೆ, ಆ ಎಲ್ಲ ಜಾಗಗಳಲ್ಲಿ ಎಲ್ಲೆಲ್ಲಿ ಶ್ರೀರಾಮ ಅನ್ನುವಂತಹ ಹೆಸರು ಬರ್ತಾ ಇರುತ್ತೆ, ಎಲ್ಲೆಲ್ಲಿ ರಾಮಕತೆ ನಡೀತಾ ಇರುತ್ತೆ, ಆ ಎಲ್ಲ ಜಾಗಗಳಲ್ಲೂ ಕೂಡ ತಪ್ಪದೇ ಹನುಮಂತ ಆಂಜನೇಯ ಸ್ವಾಮಿ ಅಲ್ಲಿಗೆ ಬಂದೇ ಬರ್ತಾನೆ. ಅವನಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ. ಎಲ್ಲಿ ಯಾರು ಶ್ರೀರಾಮ ಅಂತ ಹೇಳ್ತಾರೆ ತಕ್ಷಣ ಅವನಲ್ಲಿ ಬಂದಿರ್ತಾನೆ. ಅವನು ಹೇಗೆ ಬಂದಿರ್ತಾನೆ ಅದನ್ನು ನೀನು ಗುರುತಿಸ್ಬೇಕು. ಸೊ ಹನುಮಂತನನ್ನ ನೀನು ನೋಡಬೇಕು ಅಂತಂದ್ರೆ ನೀನು ಮಾಡಬೇಕಾಗಿರೋದು ಇಷ್ಟೇ. ನೀನು ಹನುಮಂತನ ಹುಡುಕೊಂಡು ಹೋಗ್ಬೇಡ, ನೀನು ರಾಮಕಥೆಯನ್ನು ನೀನು ಮಾಡ್ತಾ ಇರ್ತಿಲ್ಲ, ಅಲ್ಲಿ ಅವನಿರ್ತಾನೆ. ಯು ಫೈಂಡ್ ಹಿಮ್, ಯು ರೆಕಗ್ನೈಸ್ ಹಿಮ್. ಸೊ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಸೊ ಆಂಜನೇಯ ಅಲ್ಲಿಗೆ ರಾಮಕಥೆ ಎಲ್ಲಿ ನಡೀತಾ ಇರುತ್ತೆ ಅಲ್ಲಿಗೆ ಬಂದೇ ಬರ್ತಾನೆ. ನೀನು ಗುರುತಿಸ್ಬೋದು, ಯಾಕೆಂತಂದ್ರೆ ಕೈ ಮುಕ್ಕೊಂಡು ನಿಂತಿರ್ತಾನೆ, ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಸ್ತಾ ಇರ್ತಾನೆ, ಕಣ್ಣು ಮುಚ್ಕೊಂಡಿರ್ತಾನೆ. ಎಲ್ಲಿ ರಾಮಕಥೆ ನಡೀತಾ ಇರುತ್ತೆ ಅಲ್ಲಿ ಬಂದು ಕೂತಿರ್ತಾನೆ, ಮುಂದ್ಗಡೆನೆ ಇರ್ತಾನೆ ಅವನು. ಯಾಕೆಂದ್ರೆ ಒಂದು ಸ್ವಲ್ಪನೂ ಅವನಿಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಎಲ್ಲಿ ರಾಮಕಥೆ ನಡೀತಾ ಇರುತ್ತೆ ಅಲ್ಲಿ ಬಂದು ಮುಂದೆ ಕೂತಿರ್ತಾನೆ, ಕೈಗಳನ್ನು ಮುಕ್ಕೊಂಡಿರ್ತಾನೆ, ಕೈ ಮುಗಿದಿರ್ತಾನೆ, ಕಣ್ಣುಗಳು ಮುಚ್ಚಿರ್ತಾನೆ. ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿತಾ ಇರುತ್ತೆ. ಸೊ ನೀನು ಅಂತಹವನನ್ನು ಗುರುತಿಸ್ಬೇಕು. ಯಾರು ಆ ರೀತಿ ಕೈಗಳನ್ನು ಮುಕ್ಕೊಂಡು ಮುಂದ್ಗಡೆ ಬಂದು ಕೂತ್ಕೊಂಡು ಕಣ್ಣುಗಳಿಂದ ನೀರು ಸುರಿಸ್ತಾ ಇರ್ತಾರೆ, ಹಿ ಈಸ್ ನನ್ ಅದರ್ ದ್ಯಾನ್ ಆಂಜನೇಯ. ಇಟ್ ಈಸ್ ವೆರಿ ಈಸಿ ಟು ರೆಕಗ್ನೈಸ್ ಆಂಜನೇಯ. ಸೊ ನೀನು ಮಾಡಬೇಕಾಗಿರೋದು ಇಷ್ಟೇ, ಗೋ ಅಂಡ್ ಸರೆಂಡರ್ ಅಟ್ ದಿ ಫೀಟ್ ಆಫ್ ಶ್ರೀ ಹನುಮಂತ. ಸೊ ತುಳಸಿದಾಸ್ ಜಿ ಏನು ಮಾಡ್ತಾರೆ, ಅವರು ಪ್ರತಿನಿತ್ಯ ರಾಮಕಥೆ ಮಾಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಜ್ಞಾಪಕ ಬರ್ತೀವಿ, ನಾನು ಪ್ರತಿನಿತ್ಯ ರಾಮಕಥೆ ಮಾಡ್ತಾ ಇದ್ದೀನಿ, ಆದರೆ ಇಲ್ಲಿ ಎಲ್ಲೆಲ್ಲಿ ರಾಮಕಥೆ ನಡೆಯುತ್ತೆ ಅಲ್ಲೆಲ್ಲ ಆಂಜನೇಯ ಬಂದೇ ಬರ್ತಾನೆ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಎಷ್ಟೋ ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ಬಂದಿರುವಂತಹ ಚಾನ್ಸಸ್ ಇರುತ್ತೆ. ನಾನು ಇನ್ನು ಮುಂದೆ ತುಂಬ ಎಚ್ಚರಗೊಂಡು ನೋಡಬೇಕಾಗತ್ತೆ ಅಂತ ಹೇಳಿ ಅವರು ರಾಮಕಥೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಗಮನಿಸ್ತಾರೆ, ಪ್ರತಿನಿತ್ಯ ಒಬ್ಬ ವೃದ್ಧ ಎಲ್ರಿಗಿಂತ ಮೊದಲು ಬರ್ತಾನೆ. ಯಾಕೆಂತಂದ್ರೆ ಆ ಜಾಗದಲ್ಲಿ ತುಳಸಿದಾಸ್ ಜಿಯವರು ದಿನನಿತ್ಯ ರಾಮಕಥೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಎಲ್ರಿಗಿಂತ ಮುಂಚೆ ಅನೇಕ ಭಕ್ತರುಗಳು ಬಂದು ಸೇರ್ತಾರೆ. ತುಳಸಿದಾಸ್ ಜಿ ಅವರು ರಾಮಕಥೆ ಹೇಳ್ತಾರೆ ಅಂತಂದಾಗ ಹಿ ಈಸ್ ವೆರಿ ಫೇಮಸ್, ಕೇಳಿಸ್ಕೊಳ್ಳೋಣ ಅಂತ ಹೇಳಿ ಪ್ರತಿನಿತ್ಯ ಬರ್ತಾರೆ ಅನೇಕ ಡಿವೋಟಿಗಳು. ಅವರುಗಳಲ್ಲಿ ಒಬ್ಬ ವಯಸ್ಸಾದ ಮುದುಕ ವೃದ್ಧ, ಅವನು ಪ್ರತಿನಿತ್ಯ ಎಲ್ರಿಗಿಂತ ಬೇಗ ಬರ್ತಾ ಇದ್ದ. ಬಂದು ಮುಂದ್ಗಡೆನೆ ಕೂತ್ಕೋತಾ ಇದ್ದ. ಮುಂದ್ಗಡೆನೆ ಕೂತ್ಕೊಂಡು ನಾನು ರಾಮಕಥೆ ಪ್ರಾರಂಭ ಮಾಡಿದಾಗ್ಲಿಂದ ಅದು ಮುಗಿಯೋವರೆಗೂ ಪ್ರೇಮಾಶ್ರುಗಳನ್ನು ಸುರಿಸ್ತಾ ಇದ್ದ, ಕಥಾಶ್ರವಣ ಮಾಡ್ತಾ ಇದ್ದ. ಮತ್ತೆ ಅವನೇನ್ ಮಾಡ್ತಾನೆ, ಎಲ್ರಿಗಿಂತ ಮೊದಲು ಬರ್ತಾನೆ, ಬಟ್ ಎಲ್ಲರೂ ಹೋದ್ಮೇಲೆ ನಿಧಾನವಾಗಿ ಆ ಜಾಗದಿಂದ ಅವನು ಹೋಗ್ತಾ ಇದ್ದ. ಇದನ್ನ ಅವರು ಅನೇಕ ದಿವಸಗಳಿಂದ ಅಬ್ಸರ್ವ್ ಮಾಡಿರ್ತಾರೆ, ಆದರೆ ಅವ್ರಿಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಆಗಿರೋದಿಲ್ಲ. ಯಾವಾಗ ಬ್ರಹ್ಮರಾಕ್ಷಸ ಒಂದು ಹಿಂಟ್ ಕೊಡ್ತಾನೆ, ಎಲ್ಲೆಲ್ಲಿ ರಾಮಕಥೆ ನಡೀತಾ ಇರುತ್ತೆ ಅಲ್ಲಿ ಬಹಳ ಭಕ್ತಿಯಿಂದ ಕಣ್ಣುಗಳಲ್ಲಿ ನೀರನ್ನ ಸುರಿಸ್ಕೊಂಡು ಕೈ ಮುಚ್ಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡು ಆಂಜನೇಯ ಸ್ವಾಮಿ ಬಂದಿರ್ತಾನೆ, ಯು ಹ್ಯಾವ್ ಟು ರೆಕಗ್ನೈಸ್ ಅಂತ ಅವನು ಹೇಳಿರ್ತಾನೆ. ಸೊ ಅದು ಇವರಿಗೆ ಜ್ಞಾಪಕಕ್ಕೆ ಬರುತ್ತೆ.
ಓ ಹೌದು, ಇಲ್ಲೊಬ್ಬ ದಿನ ಬರ್ತಾ ಇದ್ದಾನೆ, ಎಷ್ಟೋ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಎಲ್ರಿಗಿಂತ ಮುಂಚೆ ಬರ್ತಾನೆ, ಎಲ್ಲರೂ ಹೋದ್ಮೇಲೆ ಹೋಗ್ತಾನೆ, ಎಷ್ಟು ಇಂಟ್ರೆಸ್ಟಿಂದ ಕೈ ಮುಕ್ಕೊಂಡು ಭಕ್ತಿಯಿಂದ ಪ್ರೇಮಾಶ್ರುಗಳನ್ನು ಸುರಿಸ್ಕೊಂಡು ನಾನು ಹೇಳುವಂತಹ ಕಥೆಗಳನ್ನು ಕೇಳ್ತಾ ಇದ್ದ. ಈಗ ನನಗೆ ಗೊತ್ತಾಯಿತು ಅವನು ಆಂಜನೇಯ ಸ್ವಾಮಿನೇ ಇರಬೇಕು. ಸೊ ಏನು ಮಾಡ್ತಾರೆ, ಒಂದು ದಿನ ತಡ್ಕೊಳಕ್ಕಾಗಲಿಲ್ಲ ತುಳಸಿದಾಸ್ಜಿಯವರಿಗೆ, ನೇರವಾಗಿ ಬಂದು ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಡ್ತಾನೆ. ನನಗೆ ಗೊತ್ತು ನೀವು ಹನುಮಂತ, ಆಂಜನೇಯ ಸ್ವಾಮಿ ಹೇಳಿ ಅವರಿಗೆ. ನನಗೆ ಹನುಮಂತನ ದರ್ಶನ ಆಯಿತು, ನನಗೆ ಗೊತ್ತಿರಲಿಲ್ಲ, ಇಷ್ಟು ದಿವಸ ನನಗೆ ಗೊತ್ತಾಗಿರಲಿಲ್ಲ, ಈಗ ಗೊತ್ತಾಯಿತು, ನನಗೆ ನಿಮ್ಮ ದರ್ಶನ ಆಯಿತು, ನೀನು ಹನುಮಂತ ಅಂತ ನಂಗೆ ಗೊತ್ತಾಯಿತು. ಸೊ ಆಮೇಲೆ ಹನುಮಂತ ಏನು ಮಾಡ್ತಾನೆ, ತುಳಸಿದಾಸ್ಜಿಯವ್ರು ಹೇಳ್ತಾರೆ, ನೌ ಯು ಗೋ ಟು ಚಿತ್ರಕೂಟ, ನೀನು ಚಿತ್ರಕೂಟಕ್ಕೆ ಹೋಗು, ಅಲ್ಲಿ ನಿನಗೆ ಶ್ರೀರಾಮನ ಸಾಕ್ಷಾತ್ಕಾರ ಆಗತ್ತೆ. ಸೊ ಒಬ್ಬ ಗುರು ಶಿಷ್ಯನಿಗೆ ಮಾರ್ಗದರ್ಶನ ಮಾಡಿದ, ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಆಗುವಂತಹ ಜಾಗ ಎಲ್ಲಿದೆ, ಸೊ ಚಿತ್ರಕೂಟಕ್ಕೆ ನೀನು ಹೋಗಬೇಕು ಅಂತ ಹೇಳಿ ಚಿತ್ರಕೂಟಕ್ಕೆ ಹೋಗೋದಕ್ಕೆ ಆದೇಶವನ್ನು ಕೊಡ್ತಾನೆ ಹನುಮಂತ. ಚಿತ್ರಕೂಟಕ್ಕೆ ಘಾಟಪರ ಬೈ ಸಂತಸಕಿ ಭೀರ, ತುಳಸಿದಾಸ ಚಂದನ ಗಿಸೆ ತಿಲಕದೇತ ರಘುಬೀರ. ಸೊ ಈ ಮಾತುಗಳನ್ನು ಕೇಳಿದ ನಂತರದಲ್ಲಿ ತುಳಸಿದಾಸ್ಜಿಯವರು ಚಿತ್ರಕೂಟಕ್ಕೆ ಬರ್ತಾರೆ. ಚಿತ್ರಕೂಟದಲ್ಲಿ ತುಳಸಿದಾಸ್ಜಿಯವರು ಕೊಟ್ಟಂತಹ ಚಂದನವನ್ನು ಸಾಕ್ಷಾತ್ ಶ್ರೀರಾಮಚಂದ್ರ ತಿಲಕವಾಗಿ ಇಟ್ಕೊಂಡ ಅಂತ ಹೇಳ್ತಾರೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.